ರಾಮಮಯ, ಕೇಸರಿಮಯ, ಇದೆಲ್ಲರ ಜೊತೆಗೆ ಪ್ರತಿಯೊಂದು ಸಂದರ್ಭವೂ ಕೂಡ ಸಂತೋಷಮಯ ಆಗಿದೆ. ಅದ್ರ ಜೊತೆಗೆ ಅದು ಋಣ್ಮಯವೂ ಹೌದು. ನಮಗೆಲ್ಲರಿಗೂ ಖುಷಿ ಕೊಟ್ಟಂಥ ವಿಚಾರ. ಆಗಮಿಸಿರುವಂಥ ಎಲ್ಲ ಅತಿಥಿಗಳನ್ನು ಒಂದೇ ವಾಕ್ಯದಲ್ಲಿ ಸುಸ್ವಾಗತಿಸ್ತಾ, ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನಿ ಗಜವದನ ಬೇಡುವೆ. ಶ್ರೀಮತಿ ಪ್ರಿಯಾ ಹಾಗೂ ಶ್ರೀಮತಿ ಅನಿತಾ ಸೋಲಂಕಿಯವರ ದೇವತಾ ಪ್ರಾರ್ಥನೆಗೆ ವಂದನೆಗಳನ್ನು ತಿಳಿಸ್ತಾ, ಸಹಸ್ರಾರ್ಜುನ ಮಹಾರಾಜರ ಚರಿತ್ರೆಯ ಸಂಕ್ಷಿಪ್ತ ಚಿತ್ರಣವನ್ನು ವೇದಿಕೆಯಲ್ಲಿ ಇರುವಂಥ ಈ ಸ್ಕ್ರೀನ್ ಮೇಲೆ ಬಿಡ್ತಾರೆ. ನಾವೆಲ್ಲರೂ ಕೂಡ ಅದನ್ನು ನೋಡಿ ಅವರ ಬಗ್ಗೆ ತಿಳ್ಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸಿ ಅದ ನಂತರ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಂತೇಳಿ ಕೇಳಿಕೊಳ್ತಾ, ಅತ್ಯಂತ ಸಂಭ್ರಮದಿಂದ ಈ ಬೃಹನ್ ಮೂರ್ತಿಯನ್ನು ತಂದಂಥ ಯುವಕರು ಮಹಾರಾಜರಿಗೆ ಗೌರವವನ್ನು, ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಇದೀಗ ನಾವೆಲ್ಲರೂ ಮೈಯೆಲ್ಲ ಕಣ್ಣಾಗಿ ಮೈಯೆಲ್ಲ ಕಿವಿಯಾಗಿ ಮಹಾರಾಜರ ಚರಿತ್ರೆಯ ಈ ಸಾಕ್ಷ್ಯಚಿತ್ರವನ್ನು ನೋಡೋಣ ಅಂಥೇಳಿ ಕೇಳ್ಕೊಳ್ತಾ, ದಯವಿಟ್ಟು ಸಾಕ್ಷ್ಯಚಿತ್ರವನ್ನು ರಜತ ಪರದೆ ಮೇಲೆ ತೋರಿಸಿ ಪ್ಲೀಸ್. ಭಾರತ ಇತಿಹಾಸವು ಧರ್ಮ, ಶೌರ್ಯ ಮತ್ತು ಪ್ರಜಾಪ್ರೇಮದ ಅನೇಕ ಮಹಾನ ಕಥೆಗಳಿಗೆ ಸಾಕ್ಷಿಯಾಗಿದೆ. ಋಗ್ವೇದದ ಕಾಲದಿಂದಲೂ ಪ್ರಸಿದ್ಧರಾಗಿದ್ದ ಪಂಚಜನರ ಬುಡಕಟ್ಟುಗಳಲ್ಲಿ ಪ್ರಮುಖವಾದ ಯದು ವಂಶದ ಒಂದು ಉಜ್ವಲ ಶಾಖೆಯೇ ಹೈಹಯ ವಂಶ. ಈ ಹೈಹಯ ಕುಲಕ್ಕೆ ಕಿರೀಟಪ್ರಾಯರಾಗಿದ್ದವರು ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಮೂಲಪುರುಷ ಶ್ರೀ ಕಾರ್ತವೀರಾರ್ಜುನ. ಯಯಾತಿರಾಜನ ಹಿರಿಯ ಮಗನಾದ ಯದುವಿನ ವಂಶಸ್ಥರೇ ಯಾದವರು. ಅವರ ಎರಡು ಪ್ರಮುಖ ಶಾಖೆಗಳಲ್ಲಿ ಸಹಸ್ರಜಿತ್ ವಂಶದಿಂದ ಹೈಹಯರು ಹುಟ್ಟಿಕೊಂಡರು. ದಕ್ಷಿಣ ಮಾಳವ ಪ್ರದೇಶದಲ್ಲಿ ನೆಲೆಸಿದ ಇವರು ಕ್ರಮೇಣ ನರ್ಮದಾ ನದಿಯ ತೀರದಲ್ಲಿ ಮಹಿಷ್ಮತಿ ಎಂಬ ಸುಂದರ ಮತ್ತು ಶಕ್ತಿಶಾಲಿ ರಾಜಧಾನಿಯನ್ನು ಸ್ಥಾಪಿಸಿದರು. ಈ ವಂಶದ ಕೀರ್ತಿಯು ರಾಜಭದ್ರ ಶ್ರೇಣ್ಯನ ಕಾಲದಲ್ಲಿ ಪೂರ್ವಕ್ಕೆ ಕಾಶಿ ಸಾಮ್ರಾಜ್ಯದವರೆಗೂ ವಿಸ್ತರಿಸಿತು. ಈ ಗಟ್ಟಿ ನೆಲೆಯ ಮೇಲೆ ಅತಿ ಶ್ರೇಷ್ಠ ರಾಜನ ಉದಯವಾಯಿತು. ಕೃತವೀರ್ಯನ ಮಗನಾಗಿ ಮಹಿಷ್ಮತಿಯಲ್ಲಿ ಜನಿಸಿದ ಅರ್ಜುನನು ಬಾಲ್ಯದಿಂದಲೇ ಧೈರ್ಯ, ಬುದ್ಧಿ ಮತ್ತು ಶೌರ್ಯದ ಮೂರ್ತಿಯಾಗಿದ್ದನು. ಆಡಳಿತ ಎಂದರೆ ಕೇವಲ ಅಧಿಕಾರವಲ್ಲ, ಪ್ರಜೆಗಳ ಸೇವೆ ಮತ್ತು ಧರ್ಮ ರಕ್ಷಣೆ ಎಂಬ ತತ್ವವನ್ನು ಆಳವಾಗಿ ನಂಬಿದ್ದನು. ಅವನ ತಪಸ್ಸು ಮತ್ತು ಅಚಲವಾದ ನಿಷ್ಠೆಯು ಅತ್ರೇಯ ವಂಶದ ಋಷಿ ದತ್ತಾತ್ರೇಯ ಭಗವಂತನನ್ನು ಆಕರ್ಷಿಸಿತು. ಕನ್ನ ಭಕ್ತಿಗೆ ಸಂತುಷ್ಟರಾದ ಭಗವಾನ್ ದತ್ತಾತ್ರೇಯರು ಅರ್ಜುನನಿಗೆ 4 ವಿಶಿಷ್ಟ ವರಗಳನ್ನು ನೀಡಿದರು. ಯುದ್ಧದಲ್ಲಿ 1000 ತೋಳುಗಳನ್ನು ಹೊಂದುವ ಸಾಮರ್ಥ್ಯ, ದಾರಿ ತಪ್ಪಿದಾಗಲೇ ಧರ್ಮದ ಹಾದಿಗೆ ಮರಳುವ ಅನುಗ್ರಹ, ಜಗತ್ತನ್ನು ಗೆದ್ದು ಅದನ್ನು ನ್ಯಾಯಯುತವಾಗಿ ಆಳುವ ಶಕ್ತಿ ಮತ್ತು ವೀರರ ಕೈಯಲ್ಲಿ ವೀರಮರಣವನ್ನು ಪಡೆಯುವ ವರ. ಈ ದೈವಿಕ ಆಶೀರ್ವಾದದಿಂದ ಅವನು ಸಹಸ್ರಾರ್ಜುನ, 1000 ಶಸ್ತ್ರಸಜ್ಜಿತ ಅರ್ಜುನ ಎಂದು ಪ್ರಸಿದ್ಧನಾದನು. ದತ್ತಾತ್ರೇಯರಿಂದ ಒಲವು ಪಡೆದ ಸಹಸ್ರಾರ್ಜುನನು ಹೈಹಯ ಸಾಮ್ರಾಜ್ಯವನ್ನು ಅಭೂತಪೂರ್ವ ಉನ್ನತಿಗೆ ಕೊಂಡೊಯ್ಯುವ ವಿಜಯಗಳ ಸರಣಿಯನ್ನು ಆರಂಭಿಸಿದನು. ಅವನು ಮೊದಲು ನರ್ಮದಾ ನದಿಯ ಮುಖಭಾಗದ ಅನೂಪ ಪ್ರದೇಶವನ್ನು ಆಕ್ರಮಿಸಿಕೊಂಡಿದ್ದ ಕಾರ್ಕೋಟಕ ನಾಗರನ್ನು ವಶಪಡಿಸಿಕೊಂಡನು ಮತ್ತು ಮಾಹಿಷ್ಮತಿಯಲ್ಲಿ ತನ್ನ ರಾಜಧಾನಿಯನ್ನು ಭದ್ರಪಡಿಸಿಕೊಂಡನು. ಅಲ್ಲಿಂದ ಅವರು ದಕ್ಷಿಣದಲ್ಲಿ ನರ್ಮದೆಯಿಂದ ಉತ್ತರದಲ್ಲಿ ಹಿಮಾಲಯದವರೆಗೂ ವಿಜಯದ ಅಭಿಯಾನಗಳನ್ನು ನಡೆಸಿದರು. ಪುರಾಣಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಕಥೆಯೆಂದರೆ ಲಂಕಾದ ರಾಜ ರಾವಣನನ್ನು ಸೋಲಿಸಿ ಬಂಧಿಸಿದ್ದು. ರಾವಣನು ಉತ್ತರದ ಕಡೆಗೆ ತನ್ನ ದಂಡಯಾತ್ರೆಯಲ್ಲಿದ್ದಾಗ ಅರ್ಜುನನನ್ನು ಎದುರಿಸಿದನು. ಅರ್ಜುನನು ಅವನನ್ನು ಸೋಲಿಸಿ ಮಾಹಿಷ್ಮತಿಯಲ್ಲಿ ಬಂಧಿಸಿದ್ದನು. ಆದರೆ ನಂತರ ರಾವಣನ ಅಜ್ಜ ಪೂಜ್ಯ ಋಷಿ ಪುಲಸ್ತ್ಯನ ಕೋರಿಕೆಯ ಮೇರೆಗೆ ಅವನನ್ನು ಬಿಡುಗಡೆ ಮಾಡಿದನು. ಸಹಸ್ರಾರ್ಜುನನ ರಾಜಧಾನಿ ಮಹಿಷ್ಮತಿಯು ಭಾರತದ ಅತ್ಯಂತ ಶಾಂತಿಯುತ, ಸಮೃದ್ಧ ಮತ್ತು ಸಂಸ್ಕೃತಿಪೂರ್ಣ ನಗರವಾಯಿತು. ಅವನ ಆಡಳಿತದ ಕಾಲವನ್ನು ಜನರು ಧರ್ಮಯುಗ ಎಂದೇ ಬಣ್ಣಿಸಿದರು. ಅವನ ರಾಜ್ಯದಲ್ಲಿ ಯಾರೂ ಹಸಿವಿನಿಂದ ಅಥವಾ ಭಯದಿಂದ ಬದುಕಿರಲಿಲ್ಲ. ದೇವಾಲಯಗಳು, ನೀರಾವರಿ ಯೋಜನೆಗಳು, ಕಲೆಯ ಅಂಕಣೆಗಳು ಎಲ್ಲವೂ ಜನರ ಹಿತಕ್ಕೆ ನಿರ್ಮಿಸಲ್ಪಟ್ಟವು. ಕಾರ್ತವೀರಾರ್ಜುನನ ಮಹಾವೈಭವನ್ನು ಪುರಾಣಗಳು ಹೀಗೆ ವರ್ಣಿಸುತ್ತವೆ.
ಅವನು 10,000 ಯಜ್ಞಗಳನ್ನು ಮಹಾವೈಭವದಿಂದ ಮಾಡಿದನು. ಈ ಯಜ್ಞಗಳ ಬಲಿಪೀಠಗಳು ಮತ್ತು ಸ್ತಂಭಗಳು ಚಿನ್ನದಿಂದ ನಿರ್ಮಿತವಾಗಿದ್ದವು. ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಅವನ ಶೌರ್ಯವನ್ನು ಪದೇ ಪದೇ ಕಾರ್ತವೀರನ ಶಕ್ತಿಗೆ ಹೋಲಿಸಲಾಗಿತ್ತು. ಅವನನ್ನು ಯೋಗಿ ಮತ್ತು ರಾಜರ್ಷಿ ಎಂದು ಕರೆಯಲಾಗುತ್ತಿತ್ತು. ಮತ್ಸ್ಯ ಪುರಾಣವು ಅವನ ಹೆಸರನ್ನು ಪಠಿಸುವವನು ಎಂದಿಗೂ ಸಂಪತ್ತಿನ ಕುಸಿತವನ್ನು ಎದುರಿಸುವುದಿಲ್ಲ ಎಂದು ಸಾರುತ್ತದೆ. ಜಾನುವಾರುಗಳು, ಪ್ರಾಣಿಗಳು ಮತ್ತು ಕೃಷಿ ಭೂಮಿಗಳ ರಕ್ಷಕ ಎಂದು ಅವನು ನೆನಪಿಸಿಕೊಳ್ಳಲ್ಪಟ್ಟನು. ಕಾರ್ತವೀರಾರ್ಜುನನನ್ನು ವಿಷ್ಣುವಿನ ಸುದರ್ಶನ ಚಕ್ರದ ಅವತಾರವೆಂದು ಪರಿಗಣಿಸಲಾಗಿದೆ. ಆದರೆ ಈ ವೈಭವದ ನಡುವೆಯೂ ಒಂದು ದುರಂತ ಸಂಘರ್ಷವು ರಾಜ್ಯದ ಮೇಲೆ ಕವಿಯಿತು. ಭಾರ್ಗವ ವಂಶದ ಋಷಿಗಳು ಹೈಹಯ ರಾಜರಿಗೆ ಆನುವಂಶಿಕ ಪುರೋಹಿತರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಕಾರ್ತವೀರನ ತಂದೆ ಕೃತವೀರ್ಯನು ಭಾರ್ಗವರಿಗೆ ಅಪಾರ ಸಂಪತ್ತನ್ನು ದಾನ ಮಾಡಿದ್ದನು. ಅವನ ಮರಣದಂತರ ರಾಜ್ಯವು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಾಗ ಹೈಹಯ ರಾಜಕುಮಾರರು ಭಾರ್ಗವರ ಸಂಗ್ರಹಿಸುತ್ತ ಸಂಪತ್ತನ್ನು ಹಿಂದಿರುಗಿಸುವಂತೆ ಒತ್ತಾಯಿಸಿದರು. ಈ ಭಿನ್ನಾಭಿಪ್ರಾಯವು ವಿವಾದಕ್ಕೆ ತಿರುಗಿತು. ರಾಜಕುಮಾರರ ಅತಿರೇಕದ ವರ್ತನೆಯಿಂದ ಭಾರ್ಗವರ ಅವಮಾನಕ್ಕೊಳಗಾಗಿ ರಾಜ್ಯದಿಂದ ಪಲಾಯನ ಮಾಡಿದರು ಮತ್ತು ಕನ್ಯಾಕುಬ್ಜದಲ್ಲಿ ಆಶ್ರಯ ಪಡೆದರು. ಈ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ಭಾರ್ಗವರ ಕನ್ಯಾಕುಬ್ಜ ಮತ್ತು ಅಯೋಧ್ಯೆಯ ರಾಜಮನೆತನಗಳೊಂದಿಗೆ ಮೈತ್ರಿ ಸಾಧಿಸಿದರು. ಈ ರಾಜಕೀಯ ಸಂಘರ್ಷದ ಪರಿಣಾಮವಾಗಿ ವಯಸ್ಸಾದ ರಾಜ ಕಾರ್ತವೀರ ಅರ್ಜುನನನ್ನು ಅವರು ಸಂಹರಿಸಿದರು. ತಮ್ಮ ಪ್ರೀತಿಯ ತಂದೆಯ ಸಾವಿಗೆ ಪ್ರತಿಕಾರ ತೀರಿಸಲು ಅರ್ಜುನನ ಮಕ್ಕಳು ಭಾರ್ಗವ ಋಷಿ ಜಮದಗ್ನಿಯ ಆಶ್ರಮದ ಮೇಲೆ ದಾಳಿ ಮಾಡಿ ಅವನನ್ನು ಕೊಂದುಬಿಟ್ಟರು. ಇದು ಹೈಹಯರು ಮತ್ತು ಭಾರ್ಗವರ ನಡುವೆ ದೀರ್ಘಕಾಲದ ಮತ್ತು ಹಿಂಸಾತ್ಮಕ ಸಂಘರ್ಷಕ್ಕೆ ಕಾರಣವಾಯಿತು. ಜಮದಗ್ನಿಯ ಸತ್ತ ಮೇಲೆ ಪರಶುರಾಮನ ಸಮಜಾಯಿಷಿದ ನಂತರ ಸಹಸ್ರಾರ್ಜುನ ಶಿವನಲ್ಲಿ ವಿಲೀನವಾಗುತ್ತಾನೆ. ಯುದ್ಧ ಮತ್ತು ವೈಮನಸ್ಯಗಳ ನಡುವೆಯೂ ಹೈಹಯ ವಂಶ ಮತ್ತು ಚಕ್ರವರ್ತಿ ಕಾರ್ತವೀರಾರ್ಜುನನ ಕೀರ್ತಿ ಭಾರತದ ಇತಿಹಾಸದಲ್ಲಿ ಅಜರಾಮರವಾಗಿದೆ. ಅವನ ಮೊಮ್ಮಗ ತಾಲ್ಜಂಗನು ಕಳೆದು ಹೋದ ರಾಜ್ಯವನ್ನು ಮರಳಿ ಪಡೆದು ವಂಶದ ಗೌರವವನ್ನು ಪುನಃಸ್ಥಾಪಿಸಿದನು. ಆದರ್ಶ ಎಂದರೆ ಕೇವಲ ರಾಜನ ಕೀರ್ತಿ ಅಲ್ಲ, ಜನರ ಸುಖ, ಪ್ರಜೆಯ ಪ್ರೀತಿ, ಧರ್ಮದ ಜಯವೇ ಅವರ ಕೀರ್ತಿ. ಇಂದಿನ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜವು ಈ ಮಹಾನ್ ಪಿತಾಮಹನ ಧೈರ್ಯ, ನಿಷ್ಠೆ ಹಾಗೂ ಧರ್ಮಪರತೆಯನ್ನು ಹೆಮ್ಮೆಯಿಂದ ನೆನಪಿಸಿಕೊಳ್ಳುತ್ತದೆ. ಕಾರ್ತವೀರಾರ್ಜುನರ ಜೀವನವು ಇಂದಿಗೂ ನಮಗೆ ಹೇಳುವ ನಿತ್ಯ ಸಂದೇಶವಿದು. ಶಕ್ತಿ ಇದ್ದರೆ ಅದನ್ನು ಧರ್ಮಕ್ಕಾಗಿ ಬಳಸಿ, ಅಧಿಕಾರ ಇದ್ದರೆ ಅದನ್ನು ಜನಹಿತಕ್ಕಾಗಿ ಬಳಸಿ. ಸತ್ಯ, ಶ್ರಮ ಮತ್ತು ಸೇವೆಯೇ ಜೀವನದ ನಿಜವಾದ ಗುರಿ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನು ರಕ್ಷಿಸಿದವರು ಸ್ವತಃ ಧರ್ಮದಿಂದಲೇ ರಕ್ಷಿಸಲ್ಪಡುತ್ತಾರೆ. ಸಾಕ್ಷ್ಯಚಿತ್ರವನ್ನು ನೋಡಿದಾಗ ಮೈಯೆಲ್ಲ ರೋಮಾಂಚನ ಆಗ್ತದೆ. ನಾನು ತಿಳ್ಕೊಂಡಿದ್ದೆ ಕೇವಲ ಧ್ವನಿವರ್ಧಕದಿಂದ ಮಾತ್ರ ವೇದಿಕೆ ಅಲ್ಲಾಡ್ತಿದೆ ಅಂಥೇಳಿ. ಖಂಡಿತವಾಗಿಯೂ ಅಲ್ಲ. ಆ ಗುರುಗಳ ಪರಂಪರೆಯಲ್ಲಿ ಮಾಡಿದಂಥ ಅವರ ಸಾಧನೆ, ಸಿದ್ಧಿ, ಎದುರಿಸಿದಂಥ ಹೋರಾಟ ಎಲ್ಲವನ್ನು ನೋಡಿದಾಗ ನಮಗನಿಸ್ತದೆ ಆ ವಂಶದಲ್ಲಿ ಹುಟ್ಟಿದಂಥ ನಾವೆಷ್ಟು ಪುಣ್ಯವಂತರು ಎಂಬುದನ್ನು ಒಂದು ಚಪ್ಪಾಳೆಯ ಮುಖಾಂತರ ಮಹಾರಾಜರನ್ನು ಅಭಿನಂದಿಸಬಹುದಲ್ವ. ಎಲ್ಲಿ ತನಕ ನಮಗೆ ಮೂಲ ಪುರುಷರ ಬಗ್ಗೆ ಗೊತ್ತಿರೋದಿಲ್ವೋ, ನಮ್ಮ ವಂಶದ ಬಗ್ಗೆ ಗೊತ್ತಿರೋದಿಲ್ವೋ, ಅಲ್ಲಿ ತನಕ ನಾವು ಯಾರು ಅಂಥೇಳಿ ನಮಗೆ ಅರಿವಾಗುವುದಿಲ್ಲ. ಕೇವಲ 5 ನಿಮಿಷಗಳಲ್ಲಿರುವಂಥ ಸಾಕ್ಷ್ಯಚಿತ್ರ ಇಡೀ ಜಗತ್ತಿಗೆ 1000 ವರ್ಷಗಳಿಗೆ ತನಕ ನೆನಪಿಟ್ಕೊಳ್ಳುವಂಥ ಸಂದೇಶವನ್ನು ಕೊಟ್ಟಿದೆ ಅಂತಂದರೆ ಆ ಸಾಕ್ಷ್ಯಚಿತ್ರವನ್ನು ತಯಾರು ಮಾಡಿದಂಥ ಎಲ್ಲ ಮಹನೀಯರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಲೇಬೇಕು. ಗಂಟೆಗಟ್ಟಲೆ ಒಬ್ಬ ಮನುಷ್ಯ ಹೇಳಲಿಕ್ಕೆ ಆಗದಿದ್ದಂಥ ವಿಷಯವನ್ನು ಕೇವಲ 5 ನಿಮಿಷದಲ್ಲಿ ಸಾದರಪಡಿಸಿದ್ದಾರೆ ಅಂತಂದರೆ ಮೈಯೆಲ್ಲ ರೋಮಾಂಚನ ಆಗ್ತದೆ. ನಾವೆಷ್ಟು ಧನ್ಯರು, ನಾವೆಷ್ಟು ಪುಣ್ಯವಂತರು, ನಮ್ಮ ಹಿರಿಯರು ಏನೆಲ್ಲ ತ್ಯಾಗ ಮಾಡಿದರು ಅಂತ ಗೊತ್ತಾಗ್ತದೆ. ಇಂಥ ಮಹಾರಾಜರನ್ನು ಪಡೆದಿದ್ದಕ್ಕೆ ನಾವು ಧನ್ಯತಾ ಭಾವವನ್ನು ಖಂಡಿತವಾಗಿ ಹೇಳ್ತೀವಿ. ಮಾತು ಮೌನ ಆಗ್ತದೆ, ಕಂಠ ಗದ್ಗದಿತ ಆಗ್ತದೆ, ಕಣ್ಣಂಚಿನಲ್ಲಿ ನೀರು ಬರ್ತದೆ. ಅದು ಬೇಸರಕ್ಕಲ್ಲ, ಖಂಡಿತವಾಗಿ ಇಂಥ ತ್ಯಾಗವಂತರು ನಮ್ಮ ಪೂರ್ವಜರು, ನಮ್ಮ ವಂಶಜರು, ನಮ್ಮ ಗುರುಗಳು ಅನ್ನೋದಕ್ಕೆ ಅತ್ಯಂತ ಹೆಚ್ಚು ಖುಷಿಯಾಗ್ತದೆ. ಆ ಎಲ್ಲ ಕಾರಣೀಭೂತರಾದಂಥ ಸಾಕ್ಷ್ಯಚಿತ್ರಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು, ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತಿನ ಈ ಸುಂದರ ಸಮಾರಂಭ
ಜಗತ್ತಿನ ಎಲ್ಲೆಡೆ ದೀಪವನ್ನು ಬೆಳಗಿಸಿ ಕತ್ತಲೆಯನ್ನು ದೂರ ಮಾಡಿ ವೈಭವದ ಸಂದೇಶವನ್ನು ಕೊಡುವಂಥ ಕಾರ್ತಿಕ ಮಾಸ. ಶುಭಂಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪೋಜ್ಯೋತಿ ನಮೋಸ್ತುತೆ. ದೀಪೋಜ್ಯೋತಿ ಪರಬ್ರಹ್ಮ ದೀಪೋಜ್ಯೋತಿ ಜನಾರ್ದನ ದೀಪಂ ಹರತುಮೇ ಪಾಪಂ ಸಂಧ್ಯಾದೀಪಂ ನಮೋಸ್ತುತೆ. ಸಂಜೆಯ ಆ ದೀಪಕ್ಕೆ ಸಹಸ್ರ ಕೃತ್ರಿಮಗಳನ್ನು ದೂರ ಮಾಡುವಂಥ ವಿಶೇಷ ಶಕ್ತಿ ಇದೆ. ಇಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಅಧಿದೇವತೆ ಆಗಿದ್ದ ಹರಿಹರೇಶ್ವರನ ಗ್ರಾಮ ದೇವತೆಯನ್ನು ಹಾಗೂ ಸಹಸ್ರಾರ್ಜುನ ಗುರುಗಳನ್ನು ಒಮ್ಮೆ ಜ್ಞಾಪಕ ಮಾಡಿಕೊಂಡು ಅವರೆಲ್ಲರ ಆಶೀರ್ವಾದ, ಅವರೆಲ್ಲರ ಶುಭಾಶಯ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಭೂತ ಆಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದೀಗ ಸಭಾ ಕಾರ್ಯಕ್ರಮಕ್ಕೆ ನಾನು ಪ್ರಾರಂಭಿಸ್ತಾ ಇದ್ದೀವಿ. ಮುಖ್ಯವಾಗಿ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಮೋಹನ್ ಎನ್ ಖಿರೋಜಿ ಅವರು, ಹಂಗಾಮಿ ಅಧ್ಯಕ್ಷರು SKSK ಸಮಾಜ ಹರಿಹರ ಅವರನ್ನು ತಮ್ಮೆಲ್ಲರ ಚಪ್ಪಾಳೆ ಹಾಗೂ ಗೌರವದ ಸಮ್ಮುಖದಲ್ಲಿ ನಾವು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ, ಸುಸ್ವಾಗತಿಸ್ತಾ ಇದ್ದೀವಿ. ದಯವಿಟ್ಟು ಬನ್ನಿ. ಶ್ರೀ ನಾರಾಯಣ್ ಸಾಹೇಬ್ ಹಾಂಡ್ಗೆಯವರು, ರಾಜ್ಯಸಭಾ ಸದಸ್ಯರು, ಬಾಗಲಕೋಟೆ, ಅವರ ಕೂಡ ನಿರೀಕ್ಷೆಯಲ್ಲಿ ಇದ್ದೀವಿ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ. ಅದೇ ರೀತಿಯಾಗಿ ಶ್ರೀ ಶ್ರೀನಿವಾಸ ಹರಿಸ ಖೋಡೆ ಅಧ್ಯಕ್ಷರು ABSSK ಬೆಂಗಳೂರು, ಅವರ ಶುಭಾಶಯಗಳೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಡಾಕ್ಟರ್ ಶಶಿಕುಮಾರ್ V ಮೆಹರ್ವಾಡೆಯವರು, ರಾಜ್ಯಾಧ್ಯಕ್ಷರು SSK ಸಮಾಜ ಬೆಂಗಳೂರು, ಅವರನ್ನು ಕೂಡ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ವೇದಿಕೆಗೆ ಸುಸ್ವಾಗತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀ ಸಂದೀಪ್ ಹೇಮಂತ ಸಾ ಭೂತೆ ಅಧ್ಯಕ್ಷರು ಸಹಸ್ರಾರ್ಜುನ ಜಯಂತ್ಯೋತ್ಸವ ಸಮಿತಿ ಹರಿಹರ, ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ. ಶ್ರೀ ರಾಮ ಅರಸಿದ್ದಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕೊಪ್ಪಳ, ವಿಶೇಷ ಸನ್ಮಾನಿತರು. ಅದೇ ರೀತಿಯಾಗಿ ಶ್ರೀ GH ಮರಿಯೋಜಿರಾವ್ ಅಧ್ಯಕ್ಷರು ಮರಾಠ ಅಭಿವೃದ್ಧಿ ನಿಗಮ ಬೆಂಗಳೂರು, ಅವರನ್ನು ಕೂಡ ನಿಮ್ಮ ಉಪಸ್ಥಿತಿ, ನಿಮ್ಮ ಆಗಮನ, ನಿಮ್ಮ ಶುಭಾಶಯ ಹಾಗೂ ನಿಮ್ಮ ಸಹಕಾರಕ್ಕೆ ಗೌರವಪೂರ್ವಕವಾಗಿ ವೇದಿಕೆಗೆ ಸುಸ್ವಾಗತಿಸ್ತಾ ಇದ್ದೀವಿ. ಬನ್ನಿ. ದಾವಣಗೆರೆ ಲೋಕಸಭೆಗೆ ಸದಸ್ಯರಾಗಿ ಆಯ್ಕೆಯಾದಂಥ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಶ್ರೀ BP ಹರೀಶ್ ಅವರು ಬೆಳಿಗ್ಗೆ ಬಂದು ನಮಗೆ ಶುಭಾಶಯಗಳನ್ನು ಕೋರಿ ತೆರಳಿದ್ದಾರೆ. ಶ್ರೀ ರಾಮಚಂದ್ರ ಸಾ ಕಬಾಡೆ, ಶ್ಯಾಮ್ ಕಬಾಡೆಯವರು, ಕಾರ್ಯದರ್ಶಿ ABSSK ಬೆಂಗಳೂರು, ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾನೆ. ಶ್ರೀ HS ಶಿವಶಂಕರ್, ಮಾಜಿ ಶಾಸಕರು ಹರಿಹರ. ಸಾಮಾನ್ಯದಿಂದ ಅಸಾಮಾನ್ಯವರೆಗೆ ಬೆಳೆದಂಥ ಮಾಜಿ ಶಾಸಕರು ಶ್ರೀ S ರಾಮಪ್ಪ ಹರಿಹರ, ಅವರನ್ನು ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಸುಸ್ವಾಗತಿಸ್ತಾ ಇದ್ದೀನಿ. ಶ್ರೀ ಕೃಷ್ಣಾಸ ಟಿ ಭೂತೆ, ಖ್ಯಾತ ಉದ್ಯಮಿಗಳು ಹರಿಹರ, ಅವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ವೇದಿಕೆಗೆ ಸುಸ್ವಾಗತಿಸ್ತಾ ಇದ್ದೀನಿ. ಶ್ರೀ ಫಕೀರ್ ಸಾ ಲಾಲಪ್ಪ ಬದ್ದಿ, ಅವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಬರಿಮಾಡಿಕೊಳ್ತಾ ಇದ್ದೀನಿ. ಶ್ರೀ ಅರ್ಜುನ್ ಸಾ ಟಿ ಪವಾರ್, ಖ್ಯಾತ ಉದ್ಯಮಿಗಳು ಹುಬ್ಬಳ್ಳಿ, ಅವರ ನಿರೀಕ್ಷೆಯಲ್ಲಿದ್ದೀವಿ. ಅದೇ ರೀತಿಯಾಗಿ ಶ್ರೀ ಶ್ರೀನಿವಾಸ ನಂದಿಗಾವಿಯವರು, ಕಾಂಗ್ರೆಸ್ ಮುಖಂಡರು ಹರಿಹರ, ಅವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೀವಿ. ಶ್ರೀ ವಿನಯ್ ಕೆ ಪವಾರ್, ಖ್ಯಾತ ಉದ್ಯಮಿಗಳು ಹುಬ್ಬಳ್ಳಿ. ಶ್ರೀ ವೀರೇಶ್ ಹನಗವಾಡಿಯವರು, BJP ಮುಖಂಡರು, ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸುಸ್ವಾಗತಿಸ್ತಾ ಇದ್ದೀವಿ. ಶ್ರೀ ಚಂದ್ರಶೇಖರ್ ಪೂಜಾರ್, BJP ಮುಖಂಡರು ಹರಿಹರ, ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಶ್ರೀ ನಿಖಿಲ್ ಕೊಂಡಜ್ಜಿಯವರು, ಕಾಂಗ್ರೆಸ್ ಮುಖಂಡರು ಹರಿಹರ, ಅವರ ನಿರೀಕ್ಷೆಯಲ್ಲಿದ್ದೀವಿ. ಅದೇ ರೀತಿಯಾಗಿ ಶ್ರೀ ಜಗದೀಶ ಭರಮಪ್ಪ ಚೂರಿಯವರು, ಗುತ್ತಿಗೆದಾರರು ಹರಿಹರ, ಅವರ ನಿರೀಕ್ಷೆಯಲ್ಲಿದ್ದೀವಿ. ಹೀಗೆ ಎಲ್ಲ ಅತಿಥಿಗಳು ಕೂಡ ಸಕಾಲದಲ್ಲಿ ಬಂದಿದ್ದಾರೆ. ಅತ್ಯಂತ ಸಂತೋಷ ಆಗಿದೆ. ಅದರ ಜೊತೆಗೆ ಪ್ರಾಯಶಃ ನಮ್ಮಿಂದಲೇ ಕೊಂಚ ತಡವಾಗಿದ್ದರೆ ಅವರೆಲ್ಲರೂ ಕೂಡ ನಮಗೆ ಕ್ಷಮೆ ಕೊಡಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ, ಇದೀಗ ಬಂದಿರುವಂಥ ಎಲ್ಲರನ್ನ ಒಂದೇ ಮಾತಿನಲ್ಲಿ ನಾನು ಸ್ವಾಗತಿಸ್ತಾ, ಇದೀಗ ಸ್ವಾಗತವನ್ನು ಶ್ರೀ ಅಂಬಾಸ್ ಆ ಮೆಹರ್ವಾಡೆಯವರು ನಡೆಸಿಕೊಡ್ತಾರೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಒಂದು ವೇದಿಕೆಗೆ ಅಲಂಕಾರ ಭೂಷಣ ಆಗಬೇಕಪ್ಪ ಅಂದ್ರೆ ಮಹಿಳೆಯರು ಬೇಕು. ದಯಮಾಡಿ ಮಹಿಳೆ ಅಧ್ಯಕ್ಷಣಿಯರು ದಯಮಾಡಿ ವೇದಿಕೆಗೆ ಬರಬೇಕು.
ಶೋಭಕ್ಕ ಹೇಮಂತ್ ಭೂತೆ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ರೂಪಾ ಕಾಟೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ವೇದಿಕೆ ಯಾಕೋ ಸರಿ ಕಾಣ್ತಾ ಇಲ್ಲ, ಅದು ಆ ಕಡೆಗೆ ಬರಲೇಬೇಕದು. ಶ್ರೀ ಸಹಸ್ರಾರ್ಜುನ ಮಹಾರಾಜರ ಜಯಂತ್ಯೋತ್ಸವದ ಅಂಗವಾಗಿ ಈ ದಿನ ಬೃಹತ್ ಮೆರವಣಿಗೆಯೊಂದಿಗೆ ಈ ಒಂದು ಸಭಾ ಕಾರ್ಯಕ್ರಮವನ್ನು ಪ್ರಾರಂಭವಾಗ್ತಾ ಇದೆ. ಈ ಒಂದು ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಸಮಾಜದ ಹಂಗಾಮಿ ಅಧ್ಯಕ್ಷರಾದಂಥ ಶ್ರೀ ಮೋಹನ್ ಎನ್ ಕಿರೋಜಿ ಅವರಿಗೆ ನಮ್ಮ ಸಮಾಜದ ಸಮಸ್ತ ಬಂಧು ಭಗಿನಿಯರಿಂದ ಹರಿಹರದ ನಾಗರಿಕರಿಂದ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಬೇಕಾದಂತಹ ನಮ್ಮ ಸಮಾಜದ ಹಿರಿಯರು, ರಾಜ್ಯಸಭಾ ಸದಸ್ಯರಾದಂತಹ ಬಾಗಲಕೋಟೆಯ ನಾರಾಯಣ್ ಸಾಬ್ ಭಾಂಡ್ಗೆ ಅವರು ಆಗಮಿಸಬೇಕಾಗಿತ್ತು. ಕಾರಣಾಂತರದಿಂದ ಅವರು ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿ ನಮ್ಮ ಸಮಾಜದ ಹಿರಿಯರು, ಅಖಿಲ ಭಾರತೀಯ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯದ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಹರೀಶ ಖೋಡೆಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಕಾರಣಾಂತರದಿಂದ ಅವರ ಆಗಮನ ತಡವಾಗಬಹುದು ಅಂತ ತಿಳ್ಕೊಂಡಿದ್ದೇವೆ ನಾವು. ಅವರಿಗೂ ನಾವು ಈ ವೇದಿಕೆಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇದೇ ಥರ ಈ ಒಂದು ವೇದಿಕೆಗೆ ನಮ್ಮ ಕರ್ನಾಟಕ SSK ಸಮಾಜದ ಅಧ್ಯಕ್ಷರಾದಂತಹ ಯುವಕರು, ಹರಿಹರ ಪುತ್ರರು ಆದಂತಹ ಡಾಕ್ಟರ್ ಶಶಿಕುಮಾರ್ ವಿ ಮೆಹರಾಡೆಯವರಿಗೂ ನಮ್ಮ ಸಮಾಜದ ಸಮಸ್ತ ಬಂಧು ಭಗಿನಿಯರಿಂದ, ಹರಿಹರದ ಬಾಂಧವರಿಂದ ಅವರನ್ನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಅಂತ ಒಂದು ಸಮಾಜದಲ್ಲಿ ಚರ್ಚೆಯಾದಾಗ ಈ ಒಂದು ಕಾರ್ಯಕ್ರಮವನ್ನು ಒಂದು ಉತ್ಸವ ಸಮಿತಿಗೆ ವಹಿಸಿಕೊಡೋಣ. ಯುವಕರು ಮುಂದೆ ಕಾರ್ಯಕ್ರಮ ಮಾಡಲಿಕ್ಕೆ ಅವ್ರಿಗೂ ಅನುವಾಗುತ್ತೆ ಅಂತ ತಿಳ್ಕೊಂಡು ಯುವಕರನ್ನು ಪ್ರೋತ್ಸಾಹಿಸಲಿಗೋಸ್ಕರ ಈ ಒಂದು ಉತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಸಂದೀಪ್ ಹೇಮಂತ್ ಭೂತೆಯವರಿಗೂ ಈ ಸಮಾಜದ ಬಂಧು ಭಗಿನಿಯರಿಂದ, ಹರಿಹರದ ಸಮಸ್ತ ನಾಗರಿಕರಿಂದ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಸಮಾಜದ ಒಬ್ಬ ಪೊಲೀಸ್ ಅಧಿಕಾರಿ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕೊಪ್ಪಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಆಗಮನ ತಡವಾಗಿದೆ. ಶ್ರೀ ರಾಮ್ ಅರಸಿತ್ತಿ ಅವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು, ತಡವಾಗಿದೆ. ಅವರನ್ನು ನಮ್ಮ ಸಮಾಜದ ಸಮಸ್ತ ಬಂಧು ಭಗಿನಿಯರಿಂದ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಹರಿಹರದ ಪುತ್ರ, ಮರಾಠ ಸಮಾಜದ ನಾಯಕರು ಆದಂಥ ಕರ್ನಾಟಕ ರಾಜ್ಯದ ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಇದೀಗ ತಾನೇ ಆಯ್ಕೆಯಾಗಿದ್ದಾರೆ. ಅವರಿಗೆ ನನ್ನ ಅನಿಸಿಕೆ ಪರವಾಗಿ ಮೊಟ್ಟ ಮೊದಲನೆಯ ಸನ್ಮಾನವನ್ನು ನಮ್ಮ ಸಮಾಜದಿಂದ ಕೊಡ್ತೇವೆ ಅಂತ ತಿಳ್ಕೊಂಡಿದ್ದೇನೆ ನಾನು. ಅವರಿಗೂ ನಾವು ನಮ್ಮ ಸಮಾಜದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರು ಆಗಮಿಸಬೇಕಾಗಿತ್ತು. ಅವರು ಕಾರಣಾಂತರದಿಂದ ಆಗಮಿಸಿಲ್ಲ. ಅವರಿಗೂ ಈ ಸಭೆಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. BP ಹರೀಶ್ರವರು ಬೆಳಗ್ಗೆ ತಾನೇ ಬಂದು ನಮ್ಮ ಸಹಸ್ರಾರ್ಜುನ ಮೂರ್ತಿಯ ಉದ್ಘಾಟನೆಯನ್ನು ಪೂರ್ಣಗೊಂಡು ಕೆಲಸದ ನಿಮಿತ್ತ ಅವರು ಹೊರಗಡೆ ಹೋಗಿದ್ದ ಕಾರಣ ಅವರಿಗೂ ನಮ್ಮ ಸಮಾಜದ ಸಮಸ್ತ ಬಂಧು ಭಗಿನಿಯರಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ನಮ್ಮ ಅಖಿಲ ಭಾರತೀಯ SSK ಸಮಾಜದ ಪ್ರಧಾನ ಕಾರ್ಯದರ್ಶಿ ಆದಂತಹ ಶ್ರೀ ರಾಮಚಂದ್ರ ಸಾ ಕಬಾಡೆ, ಅವರ ಶಾರ್ಟ್ ನೇಮ್ ಶ್ಯಾಮ್ ಕಬಾಡೆ ಅಂತಂದು ಅವರು ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಹರಿಹರದ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಈ ಒಂದು ಬೆಳಗಿನ ಒಂದು ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹರಿಹರದ ಮಾಜಿ ಶಾಸಕರಾದಂತಹ HS ಶಿವಶಂಕರ್ ಇವರು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು.
ಕಾರಣಾಂತರದಿಂದ ಆಗಮನ ಆಗಿಲ್ಲ. ಅವರಿಗೂ ನಮ್ಮ ಈ ಒಂದು ವೇದಿಕೆಗೆ ಸಮಸ್ತ ಬಂಧು ಭಗಿನಿಯರ ಪರವಾಗಿ ಅವರನ್ನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಹರಿಹರದ ಜನಪ್ರಿಯ ಅಜ್ಜ ಎಸ್ ರಾಮಪ್ಪ ಮಾಜಿ ಶಾಸಕರು ಅವರು ಈ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಸಮಾಜದ ಸಮಸ್ತ ಬಂಧು ಭಗಿನಿಯರಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹರಿಹರದ ಸಮಾಜಕ್ಕೆ ಯಾವತ್ತೂ ಕೊಡುಗೆದಾನಿಯಾಗಿ ಸಮಾಜದ ಅಭಿವೃದ್ಧಿಗೆ ಸಹಕಾರಿಯಾದಂತಹ ಹರಿಹರದ ಮಾಜಿ ನಗರಸಭಾ ಸದಸ್ಯರು ಹಾಲಿ ಕೈಗಾರಿಕೋದ್ಯಮಿಯೂ ಆದಂತಹ ಕೃಷ್ಣಾಸ ಟಿ ಭೂತೆ ಇವರಿಗೂ ನಮ್ಮ ಸಮಾಜದ ಸಮಸ್ತ ಬಂಧು ಭಗಿನಿಯರಿಂದ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಯಾವತ್ತೂ ನಮಗೆ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿಕೊಂಡು ಬರ್ತಾ ಇರ್ತಂತಹ ಫಕೀರ್ ಸಲಾಲಪ್ಪ ಬದ್ದಿಯವರು ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಬಂಧು ಭಗಿನಿಯವರಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಖ್ಯಾತ ಉದ್ಯಮಿಗಳು ಹುಬ್ಬಳ್ಳಿಯವಂತಹ ಅರ್ಜುನ್ ಸಾ ಟಿ ಪವಾರ್ ಅವರು ಈ ಒಂದು ವೇದಿಕೆಗೆ ಆಗಮಿಸಬೇಕಾಗಿತ್ತು, ಕಾರಣಾಂತರದಿಂದ ಆಗಮನ ಆಗಿಲ್ಲ. ಅವರಿಗೂ ನಮ್ಮ ಸಮಾಜದ ಸಮಸ್ತ ಬಂಧು ಭಗಿನಿಯರಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಕಾಂಗ್ರೆಸ್ ಮುಖಂಡರು, ಯುವಕರು ಸಮಾಜಕ್ಕೆ ಯಾವುದೇ ಕಾರ್ಯಕ್ರಮ ಇದ್ರೂ ಮುಂಚೂಣಿಯಾಗಿ ನಮಗೆ ಸಹಕಾರ ಮಾಡ್ಕೊಳ್ತಾ ಬಂದಂತಹ ನಂದಿಗಾವಿ ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಮಾಜದ ಸಮಸ್ತ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇನ್ನೊಬ್ಬ ವಿನಯ್ ಕೆ ಪವಾರ್ ಹುಬ್ಬಳ್ಳಿಯ ಖ್ಯಾತ ಉದ್ಯಮಿಗಳು ಅವರು ಆಗಮಿಸಬೇಕಾಗಿತ್ತು, ಕಾರಣಾಂತರದಿಂದ ಆಗಮನ ಆಗಿಲ್ಲ. ಅವರಿಗೂ ನಮ್ಮ ಸಮಾಜದ ಸಮಸ್ತ ಬಂಧು ಭಗಿನಿಯರಿಂದ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಯುವಕರು ಹರಿಹರದ ಸಮಾಜದ ಯಾವತ್ತೂ ಕಾರ್ಯಕ್ರಮಕ್ಕೆ ಅವರ ಆಗಮನ ಇದ್ದೇ ಇದೆ. ಹನಗೌಡಿ ವೀರೇಶಣ್ಣನವರು ಆಗಮಿಸಿದ್ದಾರೆ, BJPಯ ಮುಖಂಡರು. ಅವರಿಗೂ ನಮ್ಮ ಸಮಾಜದ ಸಮಸ್ತ ಬಂಧು ಭಗಿನಿಯರಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯುವಕರು ಚಂದ್ರಶೇಖರ್ ಪೂಜಾರಿ ಅವರು BJP ಮುಖಂಡರು. ನಮ್ಮ ಸಮಾಜಕ್ಕೆ ಯಾವುದೇ ಕಾರ್ಯಕ್ರಮ ಇದ್ದರೂ ಮುಂಚೂಣಿಯಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ. ಅವರಿಗೂ ಈ ವೇದಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇನ್ನೊಬ್ಬ ಕಾಂಗ್ರೆಸ್ ಮುಖಂಡರಾದಂಥ ನಿಖಿಲ್ ಕೊಂಡಜ್ಜಿಯವರು ಆಗಮಿಸಬೇಕಾಗಿತ್ತು, ಕಾರಣಾಂತರದಿಂದ ಆಗಮನ ಆಗಿಲ್ಲ. ಅವರಿಗೂ ನಮ್ಮ ಸಮಸ್ತ SSK ಬಂಧು ಭಗಿನಿಯರಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮಗೆ ನಮ್ಮ ಸಮಾಜಕ್ಕೆ ಯಾವುದೇ ಕಾರ್ಯಕ್ರಮ ಇದ್ದರೂ ಏನಾದರೂ ಕಾರ್ಯಕ್ರಮಕ್ಕೆ ಸಹಕಾರ ಬೇಕಾದಾಗ ಅತ್ಯವಶ್ಯಕವಾಗಿ ಸಹಕಾರವನ್ನು ನೀಡುತ್ತಾ ಬಂದಂತಹ ಜಗದೀಶ್ ಭರಮಪ್ಪ ಚೂರಿಯವರು ಗುತ್ತಿಗೆದಾರರು ಹರಿಹರ, ಅವರಿಗೂ ನಮ್ಮ ಸಮಾಜದ ಸಮಸ್ತ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ನಮ್ಮ ವೇದಿಕೆಗೆ ಅಲಂಕಾರ ಭೂಷಿತರಾಗಿ ಬಂದಂತಹ ಮಹಿಳೆಯ ಅಧ್ಯಕ್ಷರಾದಂತಹ ಶೋಭಕ್ಕ ಹೇಮಂಸ ಭೂತೆ ಇವರಿಗೂ ನಮ್ಮ ಹರಿಹರದ ಸಮಸ್ತ ಬಂಧು ಭಗಿನಿಯರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಮಹಿಳಾ ಸಮಾಜದ ಅಧ್ಯಕ್ಷಣೆಯಾದಂತಹ ರೂಪಾ ಕಾಟವೆ ವೆಂಕಟೇಶ್ ಕಾಟವೆ ಇವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹರಿಹರದ ಸಮಸ್ತ ಬಂಧು ಭಗಿನಿಯರಿಗೂ, ಹರಿಹರದ ನಾಗರಿಕರಿಗೂ, ಸ್ನೇಹಿತರಿಗೂ, ಸಮಾಜದ ಹಿತಚಿಂತಕರಿಗೂ, ಹರಿಹರದ ಸಮಸ್ತ ನಾಗರಿಕರಿಗೆ ಇನ್ನೊಮ್ಮೆ ನಮ್ಮ ಸಮಾಜದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಎಲ್ಲರನ್ನು ಕರೆದಾದ ಕೂಡಲೇ ಇಬ್ಬರು ಮಹಿಳಾ ಮಣಿಗಳನ್ನು ವೇದಿಕೆಗೆ ಕರೆದರು. ಆಮೇಲೆ ಗೊತ್ತಾಯ್ತು ನನಗೆ, ಹೌದೌದು ಇತ್ತೀಚೆಗೆ ಮಹಿಳಾ ಮಣಿಗಳದ್ದೇ ಜಾಸ್ತಿ ಅಂಥೇಳಿ. ಯಾವುದೇ ಕಾರ್ಯಕ್ರಮಕ್ಕೆ ಶೋಭೆಯೂ ಬೇಕು, ಪ್ರಭೆಯೂ ಬೇಕು. ಅದಕ್ಕೆ ನಿನ್ನೆ ಮೊನ್ನೆ ಇಬ್ಬರು ಮಹಿಳೆಯರು ಮಾತಾಡ್ತಾ ಇದ್ದರು. ಏನು ಶೋಭಕ್ಕ, ಮೊದಲೆಲ್ಲ ಬರೀ ತರಕಾರಿ ಕೊತ್ತಂಬರಿ ಸೊಪ್ಪು ತರಲಿಕ್ಕಷ್ಟೇ ಮಾರ್ಕೆಟಿಗೆ ಹೋಗ್ತಾ ಇದ್ವಿ, ಈಗ ವರ್ಲ್ಡ್ ಕಪ್ಪು ವಿಶ್ವಕಪ್ಪು ತರಲಿಕ್ಕೂ ನಾವೇ ಹೋಗ್ತಾ ಇದ್ದೀವಿ, ಖುಷಿ ಮಾತಲ್ವ ಅಂತೇಳಿ. ಆ ನಿಟ್ಟಿನಲ್ಲಿ ಅವರ ಪ್ರತಿನಿಧಿಗಳಾಗಿ ಇವತ್ತು ಇವರಿಬ್ಬರೂ ಕೂಡ ವೇದಿಕೆ ಮೇಲೆ ಇದ್ದಾರೆ ಅಂಥೇಳಿ ವಿಶೇಷವಾದಂಥ ಸ್ವಾಗತವನ್ನು ಕೋರ್ತಾ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ, ದೃಶ್ಯ ಶ್ರಾವ್ಯ ತರಂಗ ಈ ಮೂರೂ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸ್ತಾ ಇದೀಗ
ಸಂಜೆಯ ಹೊತ್ತಿನಲ್ಲಿ ಹಚ್ಚುವಂಥ ದೀಪ ಅದು ಕಾರ್ತಿಕೋತ್ಸವ, ಅದು ಲಕ್ಷ ದೀಪೋತ್ಸವ ಆಗಲಿ, ಅದು ಮಹಾರಾಜರಿಗೆ ಸೇರಲಿ, ಅದು ಇಡೀ ದಿಗಂತವನ್ನು ಸೇರಿ ನಮ್ಮ ಇಡೀ ವ್ಯೋಮದಲ್ಲಿ ಶಾಂತಿ ಸಮೃದ್ಧಿ ನೆಲೆಸಲಿ ಅಂಥೇಳಿ ಕೋರ್ತಾ ಇದೀಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಎಂಬುದಾಗಿ ಹಾಗೂ ಎಲ್ಲ ಅತಿಥಿಗಳನ್ನು ಕೂಡ ನಾನು ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಾರಾಯಣಿ ಅಂಬಾ ಭವಾನಿ ದೇವಿ ಭವಾನಿ ನಮೋಸ್ತುತೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸಂಜೆಯ ಹೊತ್ತು ದೀಪ ಬೆಳಗಿಸುವಂಥ ಎಲ್ಲ ಸುವಾಸಿನಿಯರು ಕೂಡ ಚಪ್ಪಾಳೆಗಳ ಮುಖಾಂತರ ಈ ಉದ್ಘಾಟನೆಗೆ ತಮ್ಮೆಲ್ಲರ ಆಶೀರ್ವಾದವನ್ನು ಕೋರಬೇಕು ಎಂಬುದಾಗಿ ಕೇಳ್ತಾರೆ. ಇದೀಗ ಕಾರ್ಯಕ್ರಮದ ಪ್ರಾಸ್ತಾವಿಕವನ್ನು ಶ್ರೀ ಮೋಹನ್ ಎನ್ ಕಿರೋಜಿಯವರು, ಹಂಗಾಮಿ ಅಧ್ಯಕ್ಷರು, SSK ಸಮಾಜ ಅವರು ನಡೆಸಿಕೊಡಬೇಕೆಂಬುದಾಗಿ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೀನಿ. बोलो सहस्रार्जुन महाराज की, बोलो श्री सहस्रार्जुन महाराज की. अजून जोर होऊन हो. बोलो श्री सहस्रार्जुन महाराज की, बोलो श्री सहस्रार्जुन महाराज की. ಶ್ರೀ ಹರಿಹರೇಶ್ವರ ಸ್ವಾಮಿಯನ್ನು ಮನದಲ್ಲಿ ನೆನೆಯುತ್ತಾ ಸಹಸ್ರಾರ್ಜುನ ಮಹಾರಾಜರನ್ನ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿಗಳನ್ನು ಸಹ ವಂದಿಸುತ್ತಾ ಸಹಸ್ರಾರ್ಜುನ ಮಹಾರಾಜರ ಈ ಜಯಂತ್ಯೋತ್ಸವಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ನಾನು ನಮಸ್ಕರಿಸುತ್ತಾ ಪ್ರತಿ ಕಾರ್ತಿಕ ಸಪ್ತಮಿ ದಿವಸ ನಾವು SSK ಸಮಾಜದ ಬಂಧುಗಳು ಈ ಒಂದು ಸಹಸ್ರಾರ್ಜುನ ಮಹಾರಾಜರ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಬಂದಿದ್ವಿ. ಆದರೆ ಕಾರಣಾಂತರದಿಂದ ಈ ಬಾರಿ ಈ ಒಂದು ಕಾರ್ಯಕ್ರಮವನ್ನು ಮುಂದೂಡಬೇಕಾಯಿತು. ಹಾಗೂ ಸಪ್ತಮಿ ದಿವಸ ಅಂದರೆ 29/10/2025 ಸಾಂಕೇತಿಕವಾಗಿ ನಮ್ಮ ಸಹಸ್ರಾರ್ಜುನ ವೃತ್ತದಲ್ಲಿ ಮಹಾರಾಜರನ್ನು ಪುಷ್ಪನಮನ ಸಲ್ಲಿಸುವುದರೊಂದಿಗೆ ಸಿಹಿ ಹಂಚಿ ಆ ದಿನ ಸಾಂಕೇತಿಕವಾಗಿ ನಾವು
ಮಹಾರಾಜರ ಜಯಂತ್ಯೋತ್ಸವವನ್ನು ಆಚರಿಸಿದ್ವಿ. ನಂತರ ಈ ದಿವಸ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಅಂತಂದು ಹೇಳಿಬಿಟ್ಟು ಏನು ನಾವು ಅಂದ್ಕೊಂಡಿದ್ವೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಟ್ಟಿದ್ದಾರೆ ಈ ಒಂದು ಸಹಸ್ರಾರ್ಜುನ ಮಹಾರಾಜರ ಜಯಂತ್ಯೋತ್ಸವ ಸಮಿತಿಯವರು. ಪ್ರತಿ ಬಾರಿ ನಾವು ಈ ಒಂದು ಸಹಸ್ರಾರ್ಜುನ ಮಹಾರಾಜರ ಜಯಂತಿಯನ್ನು ಸಮಾಜದ ವತಿಯಿಂದ ಆಚರಿಸ್ತಾ ಇದ್ವಿ. ಈ ಬಾರಿ ಎಲ್ಲ ನಮ್ಮ ಸಮಾಜದ ಅಂಗಸಂಸ್ಥೆಗಳ ಒಕ್ಕೊರಲಿನ ಒಂದು ಅಭಿಪ್ರಾಯದ ಮೇರೆಗೆ ಎಲ್ಲರೂ ಸಹ ಇಲ್ಲ ಸಹಸ್ರಾರ್ಜುನ ಮಹಾರಾಜರ ಜಯಂತ್ಯೋತ್ಸವ ಆಚರಿಸಬೇಕಾದ್ರೆ ಒಂದು ಸಮಿತಿಯನ್ನು ಮಾಡೋಣ, ಎಲ್ಲ ಯುವಕರಿಗೆ ಒಂದು ಅವಕಾಶ ಕೊಡೋಣ, ಯುವಕರು ಒಂದಾಗಿ ಒಂದು ಸಮಾಜದ ಈ ಒಂದು ಮಹಾರಾಜರ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತಂದು ಹೇಳಿದ ಮೇರೆಗೆ ಸಮಾಜದ ಎಲ್ಲ ಅಂಗಸಂಸ್ಥೆಗಳನ್ನು ನಾವು ಪರಿಗಣನೆಗೆ ತಗೊಂಡು ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ನಮ್ಮ ಸಮಾಜದ ಉತ್ಸಾಹಿ ಯುವಕರಾದ ಸಂದೀಪ್ ಹೇಮಂತ್ ಸಾಬೂತೆ ಇವರಿಗೆ ಸಹಸ್ರಾರ್ಜುನ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ್ವಿ. ಅದೇ ರೀತಿ ಈ ಒಂದು ಸಮಿತಿಗೆ ಉಪಾಧ್ಯಕ್ಷರನ್ನಾಗಿ ಮೈಲಾರ್ಲಿಂಗ್ ಸಕಾಟ್ವೆ, ವಿಠಲ್ ಸಾ ಟಿ ಮೆಹರ್ವಾಡೆ ಹಾಗೂ ಶ್ರೀಕಾಂತ್ ಟಿ ಮೆಹರ್ವಾಡೆ ಇವರಿಗೆ ಉಪಾಧ್ಯಕ್ಷರನ್ನಾಗಿ ಮಾಡಿದ್ವಿ. ಕಾರ್ಯದರ್ಶಿಗಳಾಗಿ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ತೋರಿಸಿರ್ತಕ್ಕಂಥ ನಮ್ಮ ವಿನಾಯಕ್ ಎಂ ಲದ್ವಾ, ಪ್ರವೀಣ್ ಪವಾರ್ ಇವರು ಕಾರ್ಯದರ್ಶಿಗಳನ್ನಾಗಿ ಮಾಡಿದ್ವಿ. ಅದೇ ರೀತಿ ಯೂತ್ ಐಕಾನ್ ಅಂತ ಹೇಳ್ಬೋದು ನಮ್ಮ ಟೀಮ್ನ ಕ್ಯಾಪ್ಟನ್ ನಮ್ಮ SSK ಯುವಕ ಮಿತ್ರ ಮಂಡಳಿಯ ಅಧ್ಯಕ್ಷರಾದ ವಿಕ್ರಮ್ ಪಿ ಮೆಹರ್ವಾಡಿಯವರನ್ನು ಸಹ ಕಾರ್ಯದರ್ಶಿಯಾಗಿ ಮಾಡಿದ್ವಿ. ಈ ಎಲ್ಲರೂ ಸೇರಿಬಿಟ್ಟು ಅದೇ ರೀತಿ ಗಣಪತಿ ಸಹ ಖಿರೋಜಿ ಇವರಿಗೆ ಖಜಾಂಚಿಯಾಗಿ ಮಾಡಿದ್ವಿ. ಪ್ರವೀಣ್ ಜಿ ಪವಾರ್ ಸಹ ಖಜಾಂಚಿ ಆದರು. ಸಂಚಾಲಕರಾಗಿ ಮೋತಿಲಾಲ್ ಖಿರೋಜಿ ಮತ್ತು ತುಳಸಿನಾಥ್ ರಾಜವಳ್ಳಿಯವರಾದರು. ನಿಜವಾಗ್ಲೂ ನಾವೇನು ಸಮಾಜದಿಂದ ಎಕ್ಸ್ಪೆಕ್ಟ್ ಮಾಡಿದ್ವೋ ಯಾವ ರೀತಿ ಸಹಸ್ರಾರ್ಜುನ ಮಹಾರಾಜರ ಜಯಂತಿ ಆಗಬೇಕು ಅಂತ ಹೇಳಿ ನಾವು ನಿರೀಕ್ಷಿಸಿದ್ವೋ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಆ ಒಂದು ಕೆಲಸ ಕಾರ್ಯವನ್ನು ಮಾಡಿ ತೋರಿಸಿದ್ದಾರೆ ಈ ಒಂದು ಸಹಸ್ರಾರ್ಜುನ ಜಯಂತ್ಯೋತ್ಸವ ಸಮಿತಿಯವರು. ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ SSK ಸಮಾಜದ ಬಂಧು ಮಿತ್ರರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲೇಬೇಕು. ಇವತ್ತಿನ ದಿವಸ ಸಹಸ್ರಾರ್ಜುನ ಮಹಾರಾಜರ ಜಯಂತ್ಯೋತ್ಸವವನ್ನು ಆಚರಿಸಲಿಕ್ಕೆ ನಾವು SSK ಮಹಿಳಾ ಮಂಡಳಿ ಮತ್ತು SSK ಮಹಿಳಾ ಸಮಾಜದವರು ನಮ್ಮ ಸಮಾಜದ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿದ್ರು. ಈ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಈಗ ಸಭೆಯ ನಂತರ ನಾವು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಸಹ ಇಟ್ಕೊಂಡಿದ್ದೀವಿ. ಅದೇ ರೀತಿ SSK ಯುವಕ ಮಿತ್ರ ಮಂಡಳಿ ವತಿಯಿಂದ ಲೀಗ್ ಕ್ರಿಕೆಟ್ ಮ್ಯಾಚನ್ನು ಆಯೋಜಿಸಿದ್ವಿ. ಬಹಳ ಯಶಸ್ವಿಯಾಗಿ ಈ ಒಂದು ಲೀಗ್ ಮ್ಯಾಚನ್ನು ಆಯೋಜನೆ ಮಾಡಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳನ್ನು ಸಹ ಈ SSK ನಮ್ಮ ಸಮಾಜದ ಬಂಧು ಬಳಿಗೆ ಏರ್ಪಡಿಸಿದ್ವಿ. ಆ ಕಾರ್ಯಕ್ರಮಗಳು ಸಹ ಆ ಆಟಗಳು ಸಹ ಯಶಸ್ವಿಯಾಗಿ ಮುಗಿದಿದೆ. ಈ ಬಾರಿ ಮತ್ತೊಂದು ವಿಶೇಷ ಏನಂತಂದರೆ ನಮ್ಮ ಸಮಾಜದ ಅಂಗಸಂಸ್ಥೆ ಆಗಿರ್ತಕ್ಕಂಥ SSK ಯುವಗಜಪಡೆಯವರು ಸಮಾಜದ ಹಿರಿಯ ದಾನಿಗಳಿಂದ ಸಹಾಯವನ್ನು ಪಡೆದು ಈ ಒಂದು ಸಹಸ್ರಾರ್ಜುನ ಮಹಾರಾಜರ ಭವ್ಯ ಮೂರ್ತಿಯನ್ನು ನಿರೂಪಿಸಿ ಸಮಾಜಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಈ ಮೂರ್ತಿಯ ಮಹಾರಾಜರ ಭವ್ಯ ಮೂರ್ತಿಯ ಲೋಕಾರ್ಪಣೆಯನ್ನು ಇಂದು ಬೆಳಗ್ಗೆ ನಮ್ಮ ನೆಚ್ಚಿನ ಶಾಸಕರಾದ BP ಹರೀಶ್ ಸಾಹೇಬರು ನೆರವೇರಿಸಿಕೊಟ್ರು. ಸಹಸ್ರಾರ್ಜುನ ಮಹಾರಾಜರ
ಧ್ವಜಾರೋಹಣವನ್ನು ಸಹ ಇವತ್ತು ಬೆಳಗ್ಗೆ ಯಲ್ಲಮ್ಮ ತುಳಜಣಸ ಭೂತೆ ಕಲ್ಯಾಣ ಮಂಟಪದ ಆವರಣದಲ್ಲಿ ನೆರವೇರಿತು. ಸಮಾಜದ ಸಮಸ್ತ ಬಂಧುಗಳು ಸಹ ಹಾಜರಿದ್ದರು. ತದನಂತರ ಬಂದಂಥ ಸಮಾಜದ ಎಲ್ಲ ಸಮಾಜದ ಬಂಧು ಭಗಿನಿಯರು ಸೇರಿಬಿಟ್ಟು ಪ್ರಮುಖ ರಾಜಮಾರ್ಗಗಳಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಬೈಕ್ ರ್ಯಾಲಿ ಮೂಲಕ ಹರಿಹರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿಬಿಟ್ಟು ಅಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ನೆರವೇರಿಸಿಕೊಟ್ರು. ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹ ನೆರವೇರಿಸಿಕೊಟ್ಟಿರ್ತಕ್ಕಂಥ SSK ಸಮಾಜದ ಎಲ್ಲ ಅಂಗಸಂಸ್ಥೆಗಳು ಹಾಗೂ ಬಂಧು ಭಗಿನಿಯರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲೇಬೇಕು. ಯಾಕಂತಂದರೆ ಸಮಾಜದ ಈ ಒಂದು ಕಾರ್ಯಕ್ರಮ ನಿರೂಪಿಸಲಿಕ್ಕೆ ಒಗ್ಗಟ್ಟಿನ ಒಂದು ಅವಶ್ಯಕತೆ ಇದೆ. ಆ ಒಗ್ಗಟ್ಟನ್ನು ಯಾವ ರೀತಿ ಮಾಡಿಕೊಟ್ರು ಅಂತಂದರೆ ನಮ್ಮ ಜಯಂತ್ಯೋತ್ಸವ ಸಮಿತಿಯವರು ಎಲ್ಲರನ್ನೂ ಸಹ ಪರಿಗಣನೆಗೆ ತೊಗೊಂಡ್ರು. ಎಲ್ಲರಿಗೂ ಸಹ ಪ್ರತಿ ಮನೆಗೂ ಹೋಗಿ ಈ ಒಂದು ಪಾಂಪ್ಲೆಟ್ಸನ್ನು ಅವರಿಗೆ ತಲುಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಲೇಬೇಕು ಅಂತ ಹೇಳಿ ಅವರನ್ನು ನಿವೇದಿಸಿಕೊಂಡಿದ್ದಾರೆ. ಆ ಪ್ರಕಾರ ಸಮಾಜದ ಸಮಸ್ತ ಬಂಧುಗಳು ಭಗಿನಿಯರು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಲಿಕ್ಕೆ ನೇರವಾಗಿ ತಾವೆಲ್ಲ ಕಾರಣೀಭೂತರಾಗಿರ್ತೀವಿ. ನಮಗೆಲ್ಲರಿಗೂ ಸಹ ಸಹಸ್ರಾರ್ಜುನ ಮಹಾರಾಜರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದು ಹೇಳಿಬಿಟ್ಟು ಮಹಾರಾಜರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸಮಾಜದ ಎಲ್ಲ ನನ್ನ ಬಂಧು ಭಗಿನಿಯರಿಗೂ ಸಹ ಈ ಒಂದು ಸಹಸ್ರಾರ್ಜುನ ಮಹಾರಾಜರ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಾಗಿ ಆಚರಿಸಲಿಕ್ಕೆ ಅನುಕೂಲ ಮಾಡಿ ಸಹಾಯ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ಈ ನನಗೆ 2 ಮಾತಾಡಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಹಾಗೂ ಸಮಿತಿಯವರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಸಹಸ್ರಾರ್ಜುನ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ನವ ಸಮಾಜ ಗೀತೆಯನ್ನು ಮಹಿಳೆಯರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಶ್ರೀಮತಿ ಶೋಭಾ ಗಿರೋಜಿಯವರು, ಸುಧಾ ಸೋಲಂಕಿಯವರು, ಶ್ರೀಮತಿ ರಶ್ಮಿ ಮೆಹರ್ವಾಡೆಯವರು, ಶ್ರೀಮತಿ ವಿದ್ಯಾ ಸೋಲಂಕಿಯವರು ಹಾಗೂ ಶ್ರೀಮತಿ ಲಕ್ಷ್ಮೀ ಖಿರೋಜಿಯವರು, ಈ 5 ಜನ ಸೇರಿ ನಾವು ಇಲ್ಲಿ ಪಂಚದುರ್ಗಾ ಪರಮೇಶ್ವರಿಯ ದೀಪವನ್ನು ಹೇಗೆ ಬೆಳಗಿಸಿದೋ ಅದೇ ರೀತಿಯಾಗಿ ಇಲ್ಲಿ ಪಂಚ ಮಹಿಳೆಯರು ಸೇರಿ ಇವತ್ತು ಒಂದು ನವ ಸಮಾಜ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತ, ಸುಸ್ವಾಗತ. ಖರು ಸೋಮವಂಶ ಶಾಸ್ತ್ರ ಸೋಮವಂಶ ಸಹಸ್ರಾರ್ಜುನಾನು ಸೋಮವಂಶ ಐವಂಶ ಸಹಸ್ರಾರ್ಜುನಾನು ಸೋಮವಂಶ ಆಕಾಶ ರಾಜನು ವಂಶ ಶ್ರೀರಾಮಚಂದ್ರನು ವಂಶ ಆಕಾಶ ರಾಜನು ವಂಶ ಶ್ರೀರಾಮಚಂದ್ರನು ವಂಶ ಕಾರ್ತಿವೀರಾಜನು ವಂಶ ಸಹಸ್ರಾರ್ಜ ಕ್ಷತ್ರಿನು ವಂಶ ಕ್ಷತ್ರಿಯು ರಾಜನು ವಂಶ ಆದಿಶಕ್ತಿನು ಅವತಾರ ವಂಶ ಖರು ಸೋಮವಂಶ ಶಾಸ್ತ್ರ ಸೋಮವಂಶ ಸಹಸ್ರಾರ್ಜುನಾನು ಸೋಮವಂಶ ಐವಂಶ ಸಹಸ್ರಾರ್ಜುನಾನು ಸೋಮವಂಶ ಕಾವೇರಿ ಗೋದಾವರಿನು ಗಂಗಾನು ಕೃಷ್ಣನ ಪಾನಿ ಕಾವೇರಿ ಗೋದಾವರಿನು ಗಂಗಾನು ಕೃಷ್ಣನು ಪಾನಿ ಮಲಪ್ರಭಾ ಭೀಮನು ಪಾನಿ ತುಂಗಾನು ಭದ್ರನು ಪಾನಿ ಸಭಿ ಗಾವನು ಏಕಚ ಪಾನಿ ಆದಿಶಕ್ತಿನು ತೀರ್ಥನು ಪಾನಿ ಖರು ಸೋಮವಂಶ ಶಾಸ್ತ್ರ ಸೋಮವಂಶ ಸಹಸ್ರಾರ್ಜುನಾನು ಸೋಮವಂಶ ಐವಂಶ ಸಹಸ್ರಾರ್ಜುನಾನು ಸೋಮವಂಶ ಕೋಲಾರ ಸೊಲ್ಲಾಪುರ ನಾಸಿಕ ಕೊಲ್ಲಾಪುರ ಕೋಲಾರ ಸೊಲ್ಲಾಪುರ ನಾಸಿಕ ಕೊಲ್ಲಾಪುರ ಬೆಳಗಾವ ಮಾಲೆಗಾವ ಮುಂಬೈನು
ಐವಂಶ ಸಹಸ್ರಾರ್ಜುನಾನು ಸೋಮವಂಶ ಇರಕಲ್ಲ ಬಾಗಲಕೋಟ ಗೂಡೆಯೂರ ಗುಳೆದ ಗುಡ್ಡ ಇರಕಲ್ಲ ಬಾಗಲಕೋಟ ಗೂಡೆಯೂರ ಗುಳೆದ ಗುಡ್ಡ ಜಮಖಂಡಿ ಭಾಗ್ಯದ ನಗರ ಗದಗ ಗಜೇಂದ್ರಗಡ ಹರಿಹರ ಪಳಗಮದೆ ಮಿಳೆಯುವಾದಿ ಶಕ್ತಿನು ವಂಶ ಖರು ಸೋಮವಂಶ ಶಾಸ್ತ್ರ ಸೋಮವಂಶ ಸಹಸ್ರಾರ್ಜುನಾನು ಸೋಮವಂಶ ಐವಂಶ ಸಹಸ್ರಾರ್ಜುನಾನು ಸೋಮವಂಶ ಗುಜರಾತ ಹಮಾರ ಸಾಥ ಬೆಂಗಳೂರ ಮಂಗಳೂರ ಗುಜರಾತ ಹಮಾರ ಸಾಥ ಬೆಂಗಳೂರ ಮಂಗಳೂರ हजार गाव हमार लोक मिळाल्या सुरक्षित आदिवेशनु मिळेलु ऐच आदिशक्तीनु अवतार वंश खरु सोमवंश शास्त्र सोमवंश सहस्रार्जुनानु सोमवंश ऐवंश सहस्रार्जुनानु सोमवंश गुलबर्गा हैदराबाद नागेंद्र सिकंदराबाद गुलबर्गा हैदराबाद नागेंद्र सिकंदराबाद सुरपुर नागापुर मिळचै बरपुर देवदेवनु आदिवंशनु आदिशक्तिनु सृष्टिन वंश खरु सोमवंश शास्त्र सोमवंश सहस्रार्जुनानु सोमवंश ऐवंश सहस्रार्जुनानु सोमवंश संग संगति भारी शक्ति संग संगति सेवा भक्ति संग संगति भारी शक्ति संग संगति सेवा भक्ति संग संगति मिळानु मुक्ती अंतरात्मनो दिव्या ज्योति ईश्वर वेदानु आत्म ज्योति मुक्ति देच आदि शक्ति खरु सोमवंश शास्त्र सोमवंश सहस्रार्जुनानु सोमवंश ऐवंश सहस्रार्जुनानु सोमवंश ऐवंश सहस्रार्जुनानु सोमवंश। कार्तिवीर सहस्रार्जुन महाराज की जोर से बोलो, कार्तिवीर सहस्रार्जुन महाराज की, कार्तिवीर सहस्रार्जुन महाराज की। थैंक यू। ನಿಮ್ಮ ಉತ್ಸಾಹಕ್ಕೆ ಮೆಚ್ಚಬೇಕು. ಮುಂದೊಂದು ದಿವಸ ನಿಮ್ಮ ಸಮಾಜದ ನಾಡಗೀತೆ ಈ ಹಾಡಾದರೆ ಪ್ರಾಯಶಃ ಬರೆದವನು ಟ್ಯೂನ್ ಮಾಡಿದವನು ಎಲ್ಲರೂ ಕೂಡ ಧನ್ಯತಾ ಭಾವವನ್ನು ಪಡ್ಕೊಳ್ತಾರೆ. ನಾನು ಈಗಿನ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ. ಒಬ್ಬರು ಹಿರಿಯರು ಹೇಳಿದರು, ಪ್ರಥಮದಲ್ಲಿ ಸಾಕ್ಷ್ಯಚಿತ್ರವನ್ನು ತೋರಿಸಿದರು. ಇದು ಸಾಕ್ಷ್ಯಚಿತ್ರ ಕೇವಲ ಇವತ್ತಿಗೆ ಮಾತ್ರ ಆಗಬಾರ್ದು. ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಅಂತ ಹೇಳಿ ನಾವು ಬೆಳಿಗ್ಗೆ ಹೇಗೆ ಹೇಳ್ತೇವೋ, ನಮ್ಮ ಹಿರಿಯರನ್ನ ಹೇಗೆ ಜ್ಞಾಪಕ ಮಾಡ್ತೇವೋ, ಪ್ರತಿಯೊಬ್ಬರ ವಾಟ್ಸಪ್ಪಲ್ಲಿ ಕೂಡ ಬೆಳಿಗ್ಗೆ ಎದ್ದ ಕೂಡಲೇ ಆ ಸಾಕ್ಷ್ಯಚಿತ್ರವನ್ನು ನೋಡಿದರೆ ಖಂಡಿತವಾಗಿ ಮೈಮನ ರೋಮಾಂಚನ ಆಗಿ ನಿಮ್ಮ ಹಿರಿಯರಿಗೆ ಅದಕ್ಕಿಂತ ದೊಡ್ಡ ಗೌರವ ಖಂಡಿತವಾಗಿ ಯಾವುದೂ ಇಲ್ಲ ಅಂತೇಳಿ ಭಾವಿಸ್ಕೊಳ್ತೀನಿ. ಎಷ್ಟು ಜಾಣರು ಅಂತಂದರೆ ಕನ್ನಡದಿಂದ ಪ್ರಾರಂಭ ಮಾಡಿ ಎಲ್ಲ ಭಾಷೆಗಳನ್ನು ಅದ್ರ ಜೊತೆಗೆ ಮಿಶ್ರ ಮಾಡಿ ಕೊನೆಗೆ ತಮ್ಮ ಭಾಷೆಗೂ ಕೂಡ ಅತ್ಯಂತ ಒತ್ತು ಕೊಟ್ಟು ಈ ಗೀತೆಯನ್ನು ರಚನೆ ಮಾಡಿ ಹಾಡಿದ್ದಾರೆ. ಹಾಗಾಗಿ ಅವತ್ತು ಬರೆದಿದ್ದರೆ ಇದೇ ಹೊಸ ಹಾಡು ಅಂಥೇಳಿ. ಈಗ ಇದು ಹಳೆ ಹಾಡಾಯಿತು, ನೀವು ಹಾಡಿದ್ದೇ ಹೊಸ ಹಾಡಾಗಿ ಬರ್ತದೆ, ಯಾಕಂದರೆ ಅದು ಟ್ಯೂನಿಂಗ್. ಹಾಗಾಗಿ ನಿಮ್ಮ ಶ್ರಮ, ನಿಮ್ಮ ಸಮರ್ಪಣೆಗೆ ಒಂದೇ ಮಾತಿನಲ್ಲಿ ವಂದನೆಗಳು, ನಮಸ್ಕಾರಗಳು, ನಮಸ್ಕಾರಗಳು. ಇದೀಗ ವೇದಿಕೆಯಲ್ಲಿರುವಂಥ ಗಣ್ಯರು ಮಹಾರಾಜರ ಮೂರ್ತಿ ಹಾಗೂ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯ ಮುಖಾಂತರ ಗೌರವವನ್ನು ಸಲ್ಲಿಸ್ತಾರೆ. ಅದೇ ರೀತಿಯಾಗಿ ಇವತ್ತಿನ ದಿವಸ 3 ಜನ ವಿಶೇಷ ಸಾಧಕರನ್ನು ನಾವು ಗೌರವಿಸ್ತಾ ಇದ್ದೀವಿ. ನಿಮ್ಮ ಹಿರಿಯರಿಗೆ ಕೊಡುವಂಥ ಶ್ರೀ ಸಹಸ್ರಾರ್ಜುನ ಸೇವಾ ಸಿರಿ ಪ್ರಶಸ್ತಿ ಅದು ನಿಮ್ಮ ಗುರುಗಳ ಸಾಕ್ಷಾತ್ ಆಶೀರ್ವಾದಕ್ಕೆ ಸಮ.
ಹಾಗಾಗಿ ಶ್ರೀ ಪರಶುರಾಮ್ ಸಾ ತುಳಜಾರಾಮ್ ಸಾ ಕಲಬುರ್ಗಿ ಅವರ ಕುಟುಂಬದವರು ದಯವಿಟ್ಟು ವೇದಿಕೆಗೆ ಬರಬೇಕು ಎಂಬುದಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ವಿಶೇಷ ಸನ್ಮಾನಿತರು ಇಂದು 3 ಜನ ಇದ್ದಾರೆ. ಶ್ರೀ ರಾಹುಲ್ ಮಾರುತಿಸಾ ಮೆಹರ್ವಾಡೆ ಹರಿಹರ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಮಿಸ್ಟರ್ ಕರ್ನಾಟಕ ದಸರಾ ಕ್ರೀಡಾರತ್ನ ಬಂಗಾರದ ಪದಕ ಮತ್ತು ಪಾರಿತೋಷಿಕ ಪಡೆದ ನಮ್ಮ ಸಮಾಜದ ಹೆಮ್ಮೆಯ ರಾಷ್ಟ್ರೀಯ ದೇಹದಾಢ್ಯ ಕ್ರೀಡಾಪಟು. ಜೋರಾದ ಚಪ್ಪಾಳೆಗಳನ್ನು ಕೊಡಿ. ನಾವು ಬೇರೆ ಏನನ್ನೂ ಕೊಡಲಿಕ್ಕಾಗೋದಿಲ್ಲ. ನಮಗೆ ಕೊಡಲಿಕ್ಕಾಗೋದು ಎರಡೇ, ಇರುವಂಥ 2 ಕೈಯಿಂದ ಒಂದು ಚಪ್ಪಾಳೆ ಹಾಕೋದು, ಇರುವಂಥ ನಮಗೆ ಭಗವಂತ ಕೊಟ್ಟ ಒಂದು ತೆಂಗಿನಕಾಯಿಯನ್ನು ಅವರಿಗೆ ಸಮರ್ಪಣೆ ಮಾಡೋದು, ಗೌರವಪೂರ್ವಕವಾಗಿ ತಲೆಯಿಂದ ನಮಸ್ಕಾರ ಮಾಡೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. आई परशुराम सा कलबुर्गी तो आम्ही देताच आई कसान देता कबाकत्र बिदरीन काम कराते तोनु अंत हे थोडी समाजनु क्षण क्षणाने सभ्यवನ್ನ घरवನ್ನ केना एक इन्विटेशन कार्ड देवानो होंदे कोणा लग्नवನ್ನ होंदे सभी घरवನ್ನ केना व्यक्तिगे के बोली गेला तोनु अंत काल थोडी बीती बिदरीनु काम करेल छे तोने मरणोत्तर प्रशस्ती देता છે तोने सभी जन भी चप्पाळे ಮೂಲಕ तोने गौरव सूचिसो. ಅತ್ಯಂತ ಸಂತೋಷದ ವಿಚಾರ. ಅವರ ಸನ್ಮಾನ ಮುಗಿಯುವವರೆಗೂ ಕೂಡ ನಿಮ್ಮ ಚಪ್ಪಾಳೆಗಳನ್ನು ನಿಲ್ಲಿಸಬೇಡ್ರಿ. ಯಾಕಂದರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಕಣ್ ತುಂಬಿಸ್ಕೊಳ್ಳಿಕ್ಕೆ, ಕಿವಿ ತುಂಬಿಸ್ಕೊಳ್ಳಿಕ್ಕೆ, ನೆನಪಿಟ್ಕೊಳ್ಳಿಕ್ಕೆ ಬೇರೆ ಏನನ್ನು ಕೂಡ ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಇದೆಲ್ಲದರ ಕುಟುಂಬದ ಮಧ್ಯದಲ್ಲಿ ಆ ಮಾಡುವಂಥ ಸನ್ಮಾನದ ಜಾಗದಲ್ಲಿ ಅವರು ಸಾಕ್ಷಾತ್ ಇಲ್ಲೇ ಕೂತ್ಕೊಂಡು ಅದನ್ನೆಲ್ಲ ನೋಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ನನಗಂತೂ ಖಂಡಿತವಾಗಿಯೂ ಇದೆ. ನನಗೆ ನೀಡುವಂಥ ಗೌರವವನ್ನು ನಮ್ಮ ಕುಟುಂಬದವರಿಗೆ ನೀಡಿ ನಮ್ಮ ಕುಟುಂಬವನ್ನು ಕೊನೆಯ ತನಕ ನೆನಪಿಟ್ಟುಕೊಂಡಿದ್ದಾರೆ ಅನ್ನುವಂಥ ಖಂಡಿತವಾದಂಥ ಅವರ ಕೃತಜ್ಞತೆ ಹಾಗೂ ಆಶೀರ್ವಾದ ನಮ್ಮ ಕುಟುಂಬಕ್ಕೆ ಇದೆ ಅಂತೇಳಿ ಖಂಡಿತವಾಗಿ ಖುಷಿ ಆಗ್ತದೆ. ಅಂಥ ಪುಣ್ಯದ ಕೆಲಸವನ್ನು ಸಮಾಜ ಮಾಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಜೋರಾದ ಚಪ್ಪಾಳೆಗಳ ಸಮ್ಮುಖದಲ್ಲಿ ಅವರನ್ನು ಗೌರವಪೂರ್ವಕವಾಗಿ ಶ್ರೀ ಪರಶುರಾಮ ಸಾ ತುಳಜಾರಾಮ್ ಸಾ ಕಲಬುರ್ಗಿ ಇವರಿಗೆ ಶ್ರೀ ಸಹಸ್ರಾರ್ಜುನ ಸೇವಾ ಸಿರಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ. ಕುಟುಂಬ ವರ್ಗದವರಿಗೆ ಸಮಾಜದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಇದು ನಿಮ್ಮ ಹಿರಿಯರು ಮಾಡಿದಂಥ ಸಾಧನೆಗೆ ನಿಮಗೆ ಸಿಕ್ಕಂಥ ಒಂದು ಆಶೀರ್ವಾದ. ಅದನ್ನು ಕೊನೆಯ ತನಕ ಕಾಪಾಡಿಕೊಳ್ಳಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ. ಇದೀಗ ಶ್ರೀ ರಾಹುಲ್ ಮಾರುತಿಸಾ ಮೆಹರ್ವಾಡೆ ಹರಿಹರ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಮಿಸ್ಟರ್ ಕರ್ನಾಟಕ ದಸರಾ ಕ್ರೀಡಾರತ್ನ ಬಂಗಾರದ ಪದಕ ಮತ್ತು ಪಾರಿತೋಷಿಕ ಪಡೆದ ನಮ್ಮ ಸಮಾಜದ ಹೆಮ್ಮೆಯ ರಾಷ್ಟ್ರೀಯ ದೇಹದಾಢ್ಯ ಕ್ರೀಡಾಪಟು. ಜೋರಾದ ಚಪ್ಪಾಳೆಗಳೊಂದಿಗೆ ಅವರನ್ನು ಅಭಿನಂದಿಸೋಣ. ಬಂಗಾರದ ಪದಕವನ್ನು ನಾವು ಕೊಡದಿದ್ದರೂ ಬೇರೆಯವರು ಕೊಟ್ಟಿದ್ದಾರೆ. ಆದರೆ ಬಂಗಾರಕ್ಕಿಂತ ಹೆಚ್ಚು ಇರುವಂಥ ಚಪ್ಪಾಳೆಗಳಿಂದ ಅವರನ್ನು ಅಭಿನಂದಿಸೋಣ. ನಮ್ಮ ಸನ್ಮಾನವನ್ನು, ಗೌರವವನ್ನು, ಆಶೀರ್ವಾದವನ್ನು ಶ್ರೀಯುತರು ಸ್ವೀಕರಿಸಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದೀನಿ.
ರಾಹುಲ್ ಸಾ, ಮಾರುತಿ ಸಾ ಮೆಹರ್ವಾಡೆ ಹರಿಹರ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಮಿಸ್ಟರ್ ಕರ್ನಾಟಕ ದಸರಾ ಕ್ರೀಡಾ ರತ್ನ ಬಂಗಾರದ ಪದಕ ಮತ್ತು ಪಾರಿತೋಷಕ ಪಡೆದ ನಮ್ಮ ಸಮಾಜದ ಹೆಮ್ಮೆಯ ರಾಷ್ಟ್ರೀಯ ದೇಹದಾಢ್ಯ ಕ್ರೀಡಾಪಟು ಇವರಿಗೆ ವಂದನೆಗಳು, ಅಭಿನಂದನೆಗಳು. ಉತ್ತರೋತ್ತರ ಭವಿಷ್ಯ ಪ್ರಾಪ್ತಿಯಾಗಿ ವಿಶ್ವಶ್ರೇಷ್ಠರಾಗಿ ಹೊರಹೊಮ್ಮಿ ಅಂಥೇಳಿ ನಾವು ಆಶೀರ್ವಾದ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ನಡೆದ ಡಿಸ್ಟ್ರಿಕ್ಟ್ ಯೂನಿವರ್ಸಿಟಿ ಲೆವೆಲ್ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 70 kg ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಬಂಗಾರದ ಪದಕ ಮತ್ತು ಪಾರಿತೋಷಕ ಪಡೆದ ನಮ್ಮ ಸಮಾಜದ ಹೆಮ್ಮೆಯ ದೇಹದಾಢ್ಯ ಕ್ರೀಡಾಪಟು ಶ್ರೀ ರಾಮಚಂದ್ರ ಜನಾರ್ದನ ಸಾ ಪವಾರ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಅವರನ್ನು ಗೌರವಿಸೋಣ. ಇವತ್ತಿನ ಶ್ರೀ ರಾಮಚಂದ್ರ ಜನಾರ್ದನ್ ಸಾ ಪವಾರ್ ಅವರ ತೀರ್ಥರೂಪರು ಕೂಡ ಈ ಸಭೆಯಲ್ಲಿದ್ದಾರೆ. ಅವರಿಗೂ ಕೂಡ ಇಂಥ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಿಮಗೆ ವಿಶೇಷವಾದಂಥ ಅಭಿನಂದನೆಗಳು. ಶ್ರೀಮತಿ ಶಾಂತಾಬಾಯಿ ಶ್ರೀ ರಾಮಚಂದ್ರ ಸಾ ಭೋಜನ ಸಾ ಮೆಹರ್ವಾಡೆ. ವಿಶೇಷ ಏನು ಅಂತಂದರೆ 65 ವರ್ಷಗಳ ದಾಂಪತ್ಯ ಜೀವನ ಯಶಸ್ವಿಯಾಗಿ ಪೂರೈಸಿದ ಸಮಾಜದ ಹಿರಿಯರು. ಪ್ರಾಯಶಃ ಭಗವಂತನನ್ನು ಬಿಟ್ಟರೆ ಇಂಥ ಹಿರಿಯರಿಗೆ ನಮಸ್ಕಾರ ಮಾಡಿದರೆ ಖಂಡಿತವಾಗಿ ನಮ್ಗೆ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ಶ್ರೀಮತಿ ಶಾಂತಾಬಾಯಿ ಶ್ರೀ ರಾಮಚಂದ್ರ ಸಾ ಭೋಜನ ಸಾ ಮೆಹರ್ವಾಡೆ ದಂಪತಿಗಳು ಅವರನ್ನು ಅವರ ಕುಟುಂಬ ವರ್ಗದವರು ವೇದಿಕೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಗಳ ಸಮ್ಮುಖದಲ್ಲಿ ಅವರಿಗೆ ಸ್ವಾಗತಿಸೋಣ, ಸುಸ್ವಾಗತಿಸೋಣ. ಅವರ ಮದುವೆ ದಿವಸ ನಡೆದಂಥ ಕಾರ್ಯಕ್ರಮ ಪ್ರಾಯಶಃ ಇವತ್ತು ನೆನಪಾಗಿರ್ಬೋದು. ಅವರು ಇನ್ನೊಮ್ಮೆ ನೆನಪು ಮಾಡೋಣ. ಸುಮುಹೂರ್ತ ಸಾವಧಾನ, ಸುಲಗ್ನ ಸಾವಧಾನ, ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ, ಸುಮುಹೂರ್ತಮಸ್ತಿತಿ ಭವಂತೋ ಭ್ರುವಂತೋ ಸುಮುಹೂರ್ತಮಸ್ತು. ಓಂ ಶ್ರೀವರ್ಚಸ್ವಮಾಯುಷ್ಯಮಾರೋಗ್ಯಮಾವಿದ ಶೋಭಮಾನಂ ಮಹೀಯತೆ. ಧಾನ್ಯಂ ಧನಂ ಪಶುಂ ಬಹುಕೀರ್ತಿಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ಶತಮಾನಂ ಭವತಿ ಶತಾಯು ಪುರುಷತೇಂದ್ರಿಯ ಆಯುಷ್ಯೇವೇಂದ್ರಿಯೈ ಪ್ರತಿಷ್ಠಭಿ. ಶ್ರೇಯೋಭಿವೃದ್ಧಿರಸ್ತು, ಮನಸ್ಸಂಕಲ್ಪ ಸಿದ್ಧಿರಸ್ತು, ಉತ್ತರೋತ್ತರ ಹರರಾಭಿವೃದ್ಧಿರಸ್ತು. ವೇಷಭೂಷಣವನ್ನು ಹಾಕಿದ್ದ ದೇವಾಂಶ ಭೂತೆಯವರನ್ನ ಅವ್ರಿಗೊಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ. ದೇವಾಂಶ ದೀಪಕ್ ಭೂತೆಯವರಿಗೆ ಇದೀಗೊಂದು ಗೌರವವನ್ನು ಮಾಡ್ತಾ ಇದ್ದೀವಿ. ಅವರು ತನ್ನ ವೇಷಭೂಷಣವನ್ನು ತೊಟ್ಟುಕೊಂಡು ಅತ್ಯಂತ ಸಾಂಗವಾಗಿ, ಸುಂದರವಾಗಿ, ವೈಭವವಾಗಿ ಈ ವೇದಿಕೆಯಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಅಂಥ ಪುಟಾಣಿ ಕಲಾವಿದರಿಗೆ ವಂದನೆಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಮಾಜದ ಆಶೀರ್ವಾದವನ್ನು ನೀಡ್ತಾ ಇದ್ದೀವಿ.
ಶಶಿಕುಮಾರ್ ಬಿ ಮೆಹರ್ವಾಡೆಯವರು ಅವರನ್ನು ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೀವಿ. ಶ್ರೀ ಸಂದೀಪ್ ಭೂತೆ, ವಿನಯ್ ಲದ್ವಾ ಹಾಗೂ ಶ್ರೀಕಾಂತ್ ಅವರು ಅವರನ್ನು ಗೌರವಿಸ್ತಾ ಇದ್ದಾರೆ. ಮುಂದಿನ ಗೌರವವನ್ನು ಶ್ರೀ ರಾಮಚಂದ್ರ ಸ ಕಬಾಡೆ, ಶ್ಯಾಮ್ ಕಬಾಡೆಯವರು, ಕಾರ್ಯದರ್ಶಿ ABSSK ಬೆಂಗಳೂರು, ಅವರು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ರಾಮಚಂದ್ರ ಸ ಕಬಾಡೆ, ಶ್ಯಾಮ್ ಕಬಾಡೆಯವ್ರನ್ನ ಗೌರವಿಸ್ತಾ ಇದ್ದೀವಿ. ಹರಿಹರದ ಮಾಜಿ ಶಾಸಕರಾಗಿರುತ್ತಾ ಇವತ್ತಿನ ಅತಿಥಿಗಳಾಗಿರುವ ಶ್ರೀ S ರಾಮಪ್ಪರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಗೌರವಿಸ್ತಾ ಇದ್ದೀವಿ. ಶ್ರೀ SSK ಯುವಶಕ್ತಿ ಸಂಘದ ಗಣೇಶ್ S ಖಿರೋಜಿ, ಚೆನ್ನಪ್ಪ ಟಿ ಗೋಲ್ಡ್, ಅಂಬಾಸಾ N ಖಿರೋಜಿ ಅವರು ಅವರನ್ನು ಗೌರವಿಸ್ತಾ ಇದ್ದಾರೆ. ಶ್ರೀಯುತ ರಾಮಪ್ಪನವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀ ಶ್ರೀನಿವಾಸ್ ನಂದಿಗಾವಿಯವರು, ಕಾಂಗ್ರೆಸ್ ಮುಖಂಡರು, ಹರಿಹರ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ವಿ. ಅವರದನ್ನು ಸ್ವೀಕರಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೀನಿ. ಶ್ರೀನಿವಾಸ್ ನಂದಗಾವಿಯವರು ಅವರನ್ನು ನಾಗೇಂದ್ರ ಸ ಬಿ ಕಾಟ್ವೆ, ಏಕನಾಥ್ ಸ ಕಾಟಿಗರ್ ಹಾಗೂ ತುಳಸಿನಾಥ್ ಸ ರಾಜೋಳ್ಳಿಯವರು ಅವರನ್ನು ಗೌರವಿಸ್ತಾ ಇದ್ದಾವೆ. ವಂದನೆಗಳು, ಅಭಿನಂದನೆಗಳು. ಮುಂದೆ ಶ್ರೀ ವೀರೇಶ್ ಹನಗಾಡಿಯನ್ನು ಗೌರವಿಸ್ತಾ ಇದ್ದೀವಿ. BJPಯ ಮುಖಂಡ ಶ್ರೀ ವೀರೇಶ್ ಹನಗವಾಡಿಯವರು ಅವರನ್ನು SSK ಯುವ ಗಜಪಡೆಯ ಶ್ರೀ ವೆಂಕಟೇಶ್ S ಮೆಹರ್ವಾಡೆ, ದರ್ಶನ್ ಸೋಲಂಕಿ ಹಾಗೂ ಗುರು S ಮೆಹರ್ವಾಡೆಯವರು ಸನ್ಮಾನಿಸಲಿದ್ದಾರೆ. ಮುಂದಿನ ಅತಿಥಿಗಳು ನಮ್ಮವರೇ ಆಗಿರುವಂಥ ಶ್ರೀ ಕೃಷ್ಣ ಸಾಟಿ ಭೂತೆಯವರು, ಖ್ಯಾತ ಉದ್ಯಮಿಗಳು, ಹರಿಹರ. ಅವರ ಹಿರಿತನ, ಗೌರವ, ಮಾರ್ಗದರ್ಶನ, ಸಲಹೆಗೆ ಅವರನ್ನು ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಅವರನ್ನು ಗೌರವಿಸ್ತಾ ಇದ್ದೀವಿ. ಶ್ರೀ ನಯನ ಫ್ಲೆಕ್ಸ್ನ ಮಾಲೀಕರು ಶ್ರೀ ಫಕೀರ್ ಸ ಲಾಲಪ್ಪ ಬದ್ದಿಯವರು, ಹರಿಹರ, ಅವರನ್ನು ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೀವಿ. ಶ್ರೀ ಚಂದ್ರಶೇಖರ ಪೂಜಾರ್, BJP ಮುಖಂಡರು, ಹರಿಹರ, ಅವರನ್ನು ಸಮಾಜದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಗೌರವಿಸ್ತಾ ಇದ್ದೀವಿ. ಶೋಭಾ ಹೇಮಂತ ಭೂತೆಯವರು, ಶ್ರೀಮತಿ ಶೋಭಾ ಹೇಮಂತ ಭೂತೆಯವರನ್ನ ಗೌರವಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀಮತಿ ರೂಪ
ರೂಪಾ ಕಾಟ್ವೆ ಅವರನ್ನು ಕೂಡ ನಾವು ಗೌರವಿಸ್ತಾ ಇದ್ವಿ. ದಯವಿಟ್ಟು ಅದನ್ನು ಅವರು ಸ್ವೀಕರಿಸಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಮತಿ ರೂಪಾ ಕಾಟ್ವೆ ಅವರನ್ನು ಕೂಡ ಗೌರವಿಸ್ತಾ ಇದ್ದೀವಿ. ಮಹಿಳಾ ಸದಸ್ಯರು ಅವರಿಗೆ ಶುಭಾಶಯಗಳ ಮುಖಾಂತರ ಅವರನ್ನು ಗೌರವಿಸ್ತಾ ಇದ್ದಾರೆ. ರೂಪಾ ಕಾಟ್ವೆ ಅವರನ್ನು ಇದೀಗ ಗೌರವಿಸ್ತಾ ಇದ್ದೀವಿ. ಸಮಾಜದ ಹಂಗಾಮಿ ಅಧ್ಯಕ್ಷರಾಗಿ ಈ ಸಮಾಜವನ್ನು ಮುನ್ನಡೆಸ್ತಿರುವಂಥ ಶ್ರೀ ಮೋಹನ್ ಎನ್ ಖಿರೋಜಿ ಅವರು ಸಮಾಜದ ಸಮಸ್ತರ ಪರವಾಗಿ ನಿಮ್ಮ ಮಾರ್ಗದರ್ಶನ, ಸಹಕಾರ, ಯಾವುದೇ ಸಮಸ್ಯೆಗಳನ್ನು ಸುಲಲಿತವಾಗಿ ಬಗೆಹರಿಸುವಂಥ ರೀತಿ ಅವೆಲ್ಲವನ್ನು ಸೇರಿ ಈ ಹಂಗಾಮಿ ಅಧ್ಯಕ್ಷರಾಗಿ ತಾವು ಯಶಸ್ವಿಯಾಗಿ ಈ ಸಮಾಜವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಅದಕ್ಕಾಗಿ ಇದೀಗ ಶ್ರೀ ಮೋಹನ್ ಎನ್ ಖಿರೋಜಿಯವರು ಹಂಗಾಮಿ ಅಧ್ಯಕ್ಷರು SKSK ಸಮಾಜ ಹರಿಹರ ಅವರನ್ನು ಆತ್ಮೀಯವಾಗಿ ಗೌರವಿಸ್ತಾ ಇದ್ವಿ. ಇದೀಗ ಈ ಎಲ್ಲ ಕಾರ್ಯಕ್ರಮದ ಯಶಸ್ಸಿನ ಮಧ್ಯೆ ಇರುವಂಥ ಯುವ ಶಕ್ತಿಯೇ ಶ್ರೀ ಸಂದೀಪ್ ಹೇಮಂತ್ ಭೂತೆ ಅವರು, ಅಧ್ಯಕ್ಷರು ಸಹಸ್ರಾರ್ಜುನ ಜಯಂತ್ಯೋತ್ಸವ ಸಮಿತಿ ಹರಿಹರ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಶ್ರೀ ಸಂದೀಪ್ ಹೇಮಂತ್ ಭೂತೆ, ಅಧ್ಯಕ್ಷರು ಸಹಸ್ರಾರ್ಜುನ ಜಯಂತ್ಯೋತ್ಸವ ಸಮಿತಿ ಹರಿಹರ. ಇವರಿಗೆ ನಿಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ಮುಂದೆ ಇನ್ನಷ್ಟು ಕ್ರಿಯಾಶೀಲರಾಗಿ ವೈಭವವಾಗಿ ಸಾಕ್ಷರದಿಂದ ಕೆಲಸ ಮಾಡುವ ಹಾಗೆ ಅವರನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಿ. ಇದೀಗ ಸಮಸ್ತ ಅತಿಥಿಗಳ ಪರವಾಗಿ ಶ್ರೀ ವೀರೇಶ್ ಹನಗವಾಡಿಯವರು, BJP ಮುಖಂಡರು, ಅವರು ಸಭೆಯನ್ನು ಉದ್ದೇಶಿಸಿ ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಈ ಸಹಸ್ರಾರ್ಜುನ ಮಹಾರಾಜರ ಜಯಂತ್ಯೋತ್ಸವದಲ್ಲಿ ಅತಿಥಿಗಳಾಗಿ ತಮ್ಮ ನುಡಿಗಳನ್ನು, ಶುಭಾಶಯಗಳನ್ನು ಹಂಚಲಿದ್ದಾರೆ. ಶ್ರೀ ವೀರೇಶ್ ಹನಗವಾಡಿಯವರು. ಹರಿಹರದಲ್ಲಿ ಬೆಳಗಿನಿಂದ ಇಲ್ಲಿವರೆಗೂ ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ಶ್ರೀ ಸಹಸ್ರಾರ್ಜುನ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಹಸ್ರಾರ್ಜುನ ಮಹಾರಾಜರ ಪುತ್ಥಳಿಯನ್ನು ಬೆಳಗ್ಗೆ ಅನಾವರಣ ಮಾಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಈ ಸಮಾಜದ ಬಂಧುಗಳು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿ ಸಂಜೆ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಸಮಾಜದ ಹಂಗಾಮಿ ಅಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ಖಿರೋಜಿ ಅವರೇ, ಈ ಸಮಾಜದ ಯಾವತ್ತು ಉತ್ಸಾಹಿಗಳು, ಕೊಡುಗೈ ದಾನಿಗಳು, ಈ ಸಮಾಜದ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕುಮಾರ್ ವಿ ಮೆಹರ್ವಾಡೆ ಅವರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಯುವಕರು, ಉತ್ಸಾಹಿಗಳು, ಯಾವತ್ತೂ ಸಮಾಜಮುಖಿಯಾಗಿರ್ತಕ್ಕಂಥ ಸಂದೀಪ್ ಹೇಮಂತ್ ಮೆಹರ್ವಾಡೆ ಅವರೇ, ಈ ಒಂದು ಸಂದೀಪ್ ಭೂತೆ ಅವರೇ,
ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಶೇಷವಾಗಿ ಸನ್ಮಾನಿತರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ GH ಮೊರ್ಯೋಜಿರಾವ್ ಅವರೇ, ವಿಶೇಷ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂಥ ರಾಮಚಂದ್ರ ಕಬಾಡೆ ಅವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ರಾಮಪ್ಪನವರೇ, ಹಿರಿಯರು ಕೊಡುಗೈ ದಾನಿಗಳಾಗಿರ್ತಕ್ಕಂಥ ಫಕೀರ್ ಬದ್ದಿ ಅವರೇ, ಹಿರಿಯರು ಉದ್ಯಮಿಗಳಾಗಿರ್ತಕ್ಕಂಥ ಕೃಷ್ಣ ಬೂತೆ ಅವರೇ, ಅರ್ಜುನ್ ಪವಾರ್ ಅವರೇ, ವಿನಯ್ ಪವಾರ್ ಅವರೇ, ನಂದಿಗಾವಿ ಶ್ರೀನಿವಾಸ್ ಅವರೇ, ಚಂದ್ರಶೇಖರ್ ಪೂಜಾರ್ ಅವರೇ, ರೂಪಾ ಕಾಟ್ವೆ ಅವರೇ, ಇನ್ನೊಬ್ಬರು ಸರಿನಾ ಹಿರಿಯರಾಗಿರ್ತಕ್ಕಂಥ ಶೋಭಕ್ನವರೇ, ವಿಶೇಷವಾಗಿ ಈ ಸಮಾಜದ ಗಜಪಡೆಯ ಯುವ ಮಿತ್ರರೇ, ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಭಾಗವಹಿಸಿ ಎಲ್ಲ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಗೊಳಿಸಿದಂಥ ಈ ಸಮಾಜದ ಮುಖಂಡರೇ, ಮಾತಾ ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಪ್ರತಿ ವರ್ಷದಂತೆ ಸಹಸ್ರಾರ್ಜುನ ಜಯಂತಿಯನ್ನು ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ತಾವೆಲ್ಲ ಮಾಡಿದ್ದೀರಿ. ಈ ಸಮಾಜದಲ್ಲಿ ಅತ್ಯಂತ ವಿಶೇಷ ಅನಿಸಿದ್ದು ನನಗೇನೆಂದರೆ ಸಾಧಕರಿಗೆ ಸನ್ಮಾನ ಮಾಡಿದ್ದಂಥದ್ದು. ಸಹಸ್ರಾರ್ಜುನ ಮಹಾರಾಜರ ಆಶೀರ್ವಾದದಿಂದ ಈ ಸಮಾಜದ ಯುವಕರು ಏನು ಸ್ಪರ್ಧೆಯಲ್ಲಿ ಗೆದ್ದಿದ್ರು ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಇಂಥ ಯುವಕರಿಗೆ, ಈ ಸಮಾಜದ ಯುವಕರಿಗೆ ಅದು ಪ್ರೇರಣೆ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ಈ ಸಮಾಜ ಹರಿಹರದಲ್ಲಿ ಬೇರೆ ಸಮಾಜಗಳಿಗೆ ಹೋಲಿಸಿದರೆ ಸಣ್ಣ ಸಮಾಜ ಇರ್ಬೋದು, ಆದರೆ ಸಾಧನೆಯಲ್ಲಿ ಹಿಂದೆ ಬಿದ್ದಿಲ್ಲ. ಸಾಕಷ್ಟು ಜನ ಅನ್ಯ ಸಮಾಜದವರೊಂದಿಗೆ ಸಹಬಾಳ್ವೆಯನ್ನು ನಡೆಸಿ ಎಲ್ಲ ಸಮಾಜಕ್ಕೂ ಬೇಕಾಗಿರುವಂಥ ಸಮಾಜದ ಬಂಧುಗಳು ತಮ್ಮ ತಮ್ಮ ದುಡಿಮೆಯಲ್ಲೂ ಕೂಡ ಒಂದು ಒಳ್ಳೆಯ ಸ್ಥಾನಮಾನದಲ್ಲಿದ್ದಾರೆ. ಅವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿ, ಅವರು ನಿಜವಾಗಲೂ ಒಳ್ಳೆಯ ತಂದಲ್ಲಿ ಈ ತಾಲೂಕಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆ ಸಹಸ್ರಾರ್ಜುನ ಮಹಾರಾಜರ ಆಶೀರ್ವಾದದಿಂದ ಇತ್ತೀಚಿನ ದಿನಗಳಲ್ಲಿ ವರ್ಷಕ್ಕೆ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಆಗ್ತಾ ಇದೆ. ಈಗ ಆಗಬೇಕು, ಯಾವುದಾದ್ರೂ ಒಂದು ಸಮಾಜ ಒಗ್ಗಟ್ಟಾಗಬೇಕು, ಭಾವೈಕ್ಯತೆಯಿಂದ ಇರಬೇಕು, ಎಲ್ಲ ಸಮಾಜದೊಂದಿಗೆ ಬೆರೀಬೇಕು ಅಂದರೆ ಇಂಥ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಈ ಕಾರ್ಯಕ್ರಮದ ನೆಪದಲ್ಲಾದರೂ ಕೂಡ ಎಲ್ಲರೂ ಕೂಡ ಒಂದು ಕಡೆ ಸೇರಿಸಿ ತಮ್ಮ ಆಗು ಹೋಗುಗಳ ಬಗ್ಗೆ ಚರ್ಚೆ ಆಗೋದ್ರಲ್ಲಿ ಈ ಸಮಾಜದ ಮುಂದಿನ ಬೆಳವಣಿಗೆ ಇರುತ್ತೆ. ಹಾಗಾಗಿ ಈ ಸಮಾಜಕ್ಕೆ ನಾನು ಕೂಡ ಯಾವತ್ತೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ನಿಮ್ಮ ಜೊತೆಗೆ ನಾವು ಇರ್ತೇವೆ. ಈ ಸಮಾಜ ಇನ್ನೂ ಹೆಚ್ಚು, ಈ ಸಮಾಜದಲ್ಲಿ ಯುವಕರು ಯುವತಿಯರು ಈಗಾಗಲೇ ಭಾಳ ಜನ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ದಾರೆ, ಒಳ್ಳೆ ಹುದ್ದೆಯಲ್ಲಿದ್ದಾರೆ, ಒಳ್ಳೆ ವಿದ್ಯಾವಂತರಿದ್ದಾರೆ, ಕ್ರೀಡೆಯಲ್ಲೂ ಕೂಡ ಒಳ್ಳೆ ಸಾಧನೆಯನ್ನು ಮಾಡಿರೋದು ಇವತ್ತು ನಾವು ಸನ್ಮಾನ ಮಾಡಿದ್ದೇವೆ. ಅದೇ ರೀತಿ ಪ್ರತಿ ವರ್ಷ ಹಿರಿಯರನ್ನ ಗುರುತಿಸಿ ಹಿಂದೆ ಒಂದು ಅಜ್ಜಿನ ಅನೇಕ ನೂರಾರು ಹೆರಿಗೆಯನ್ನು ಮಾಡಿಸಿದ್ದಾರೆ ಅಂತೇಳಿ ಹಿಂದೆ ಒಂದು ಅಜ್ಜಿನ ಸನ್ಮಾನ ಮಾಡಿದ್ದಂತ ನಾನು ನೋಡಿದ್ದೆ. ಆದರೆ ಈ ಬಾರಿ ಒಬ್ಬರು ಸಮಾಜದ ಕೆಲಸ ಮಾಡಿದಂಥ ಹಿರಿಯರು ತೀರೋಗಿ ಅವರ ಕುಟುಂಬಕ್ಕೆ ಒಂದು ಗೌರವವನ್ನು ಸಲ್ಲಿಸಿದ್ದು ನಾನು ನೋಡಿದ್ದೀನಿ. ಇಂಥ ಕೆಲಸಗಳು ಸಮಾಜದಿಂದ ಆಗಬೇಕು. ಯಾಕೆಂದರೆ ಕೆಲಸ ಮಾಡೋವಂಥವ್ರಿಗೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇರೋದಿಲ್ಲ. ಸಮಾಜಕ್ಕೆ ಕೆಲಸ ಮಾಡೋವಂಥವ್ರಿಗೆ ಕರೆಸಿ ಗೌರವವನ್ನು ನೀಡುವಂಥ ಕೆಲಸವಾದರೆ ಮುಂದಿನ ದಿನಗಳಲ್ಲಿ ಇಂಥವ್ರ ಸಂಖ್ಯೆ ಹೆಚ್ಚಾಗುತ್ತೆ. ಇವತ್ತು ಹಣಕ್ಕೋಸ್ಕರ ಕೆಲಸ ಮಾಡೋರು ಯಾರೂ ಕೂಡ ದೊಡ್ಡರಲ್ಲ, ಆದರೆ ಸಮಾಜಕ್ಕೋಸ್ಕರ ಕೆಲಸ ಮಾಡೋರಂಥವ್ರು ಭಾಳ ದೊಡ್ಡವರು ಅಂತ ನಾವು ಭಾವಿಸ್ತಾ ಮುಂದಿನ ದಿನಗಳಲ್ಲಿ ಈ ಸಮಾಜದ ಇನ್ನೂ ಹೆಚ್ಚಿನ ಏಳಿಗೆ ಆಗಲಿ, ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗಲಿ, ಈ ಸಮಾಜದ ಯುವಕರಿಗೆ ಇಂಥ ಇನ್ನೂ ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂಥ ಶಕ್ತಿಯನ್ನು ಸಹಸ್ರಾರ್ಜುನ ಮಹಾರಾಜರು ಕಲ್ಪಿಸಲಿ ಅಂತ ಹೇಳಿ ಈಗ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ವೀರೇಶ್ ಹನಗಾಡಿ ಅವರಿಗೆ ಧನ್ಯವಾದಗಳು. ಶ್ರೀ ಚಂದ್ರಶೇಖರ್ ಪೂಜಾರವರು ಇದೀಗ ಸಭೆಯನ್ನು ಉದ್ದೇಶಿಸಿ 2 ನುಡಿಗಳನ್ನು ಹಂಚಿಕೊಳ್ತಾರೆ. ಶ್ರೀ ಸಹಸ್ರಾರ್ಜುನ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಟ್ಟಂಥ ಮೋಹನ್ ಕಿರೋಜಿ ಅಣ್ಣವರೇ, ಈ ಸಮಾಜದ ರಾಜ್ಯಾಧ್ಯಕ್ಷರು ನನ್ನ ಅತ್ಯಂತ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಶಶಿಧರ್ ಮೆಹರ್ವಾಡೆಯವರೇ, ಮರಾಠ ನಿಗಮ ಮಂಡಳಿಯ ಅಧ್ಯಕ್ಷರು ನನ್ನ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಮೊರ್ಯೋಜಿ ರಾವ್ ಅವರೇ, ನಮ್ಮ ಮಾರ್ಗದರ್ಶಕರು ಹಿರಿಯರು ಆಗಿರ್ತಕ್ಕಂಥ ಕೃಷ್ಣ ಬೂತೆಯರವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ, ಈ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಸಹೋದರ ಸಂದೀಪ್ ಬೂತೆ ಅವರೇ, ಶ್ರದ್ಧೆಯ ತಾಯಂದ್ರೆ, ಯುವಕ ಮಿತ್ರರೇ,
ಸಮಾಜದ ಬಂಧುಗಳೇ, ಇವತ್ತೇನನ್ನಾದರೂ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಯಶಸ್ವಿಯಾಗಿ ಮಾಡ್ಬೋದನ್ನು ಕಲಿಬೇಕು ಅನ್ನೋದಾದರೆ ನಾವು ಈ ಸಮಾಜವನ್ನು ನೋಡಿ ಕಲಿಬೇಕು. ಯಾಕೆಂತೇಳಿದ್ರೆ ನಾನು ಈ ಕಾರ್ಯಕ್ರಮದ ಈ ಸಮಾಜ ಆಯೋಜನೆ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಸದಾ ಭಾಗಿಯಾಗ್ತೇನೆ. ಇವತ್ತು ದಸರಾ ಕಾರ್ಯಕ್ರಮ ಇರ್ಬೋದು, ಸಹಸ್ರಾರ್ಜುನ ಜಯಂತಿ ಕಾರ್ಯಕ್ರಮ ಇರ್ಬೋದು, ಇನ್ನೂ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮತ್ತೊಬ್ಬರಿಗೆ ಸ್ಫೂರ್ತಿದಾಯಕವಾಗಿ ಮಾಡಿರ್ತಕ್ಕಂಥ ಅನೇಕ ನಿದರ್ಶನಗಳನ್ನು ನಾನು ನೋಡಿದ್ದೀನಿ. ನಮ್ಮಂಥವರು ಕೂಡ ವೇದಿಕೆ ಅತಿಥಿಯಾಗಿ ಬಂದವರು ಕೂಡ ನಿಮ್ಮನ್ನು ನೋಡಿ ನಾವು ನಮ್ಮ ಸಮಾಜಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕಲಿತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲ ಮಾಡ್ತೀರ. ಅದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಈಗಾಗಲೇ ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಾಳ ತಡವಾಗಿ ಕಾರ್ಯಕ್ರಮ ಆರಂಭ ಆಯಿತು. ಹಾಗಾಗಿ ಅನೇಕ ಮದುವೆಗಳು ಇರೋದ್ರಿಂದ ನಾನು ಕೇವಲ ಶುಭಾಶಯಗಳನ್ನು ಕೋರ್ತೀನಿ ಅಂತ ಮಾತ್ರ ಮಾತಾಡಿದೆ. ಬಂಧುಗಳೇ, ಈ ಸಮುದಾಯ ಹೆಂಗೆ ಅಂತೇಳಿದರೆ, ಬಡವನೋ ಸಿರಿವಂತನೋ ಮಧ್ಯೆ ಮಾಡುವುದಿಲ್ಲವೇ ಮಳೆ, ಪುಣ್ಯಾತ್ಮನೋ ಪಾಪಾತ್ಮನೋ ಒತ್ತು ನಿಲ್ಲುತ್ತಿಲ್ಲವೇ ಭೂಮಿ, ಒಳ್ಳೆಯವನೋ ಕೆಟ್ಟವನೋ ನಿನಗೇಕೆ ಚಿಂತೆ, ನಿನ್ನ ನೀ ಅರಿತು ಬಾಳಿದರೆ ಸಾಕಲ್ಲವೇ ಅನ್ನೋಂಥ ಮಾತು ನನಗೆ ಇವತ್ತು ಕೇವಲ ನಿಮ್ಮ ಕಾಯಕ, ನಿಮ್ಮ ಬದುಕನ್ನು ಮಾತ್ರ ನೋಡಿ, ಯಾರ ಗೊಡವೆಗೂ ಹೋಗದೆ, ಯಾರ ಸಹವಾಸವನ್ನು ಮಾಡದೆ, ಯಾರೇನೇ ನಿಲ್ಲಿಸಿದ್ರೂ ಕೂಡ ಅದು ಯಾವುದನ್ನು ತಲೆ ಕೆಡಿಸ್ಕೊಳ್ದೆ ನಿಮ್ಮ ಕಾಯಕದಿಂದ ನಿಮ್ಮ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಕೆಲವೇ ಸಮುದಾಯಗಳಲ್ಲಿ ಸಹಸ್ರಾರ್ಜುನ ಸಮುದಾಯನೂ ಒಂದು ಅನ್ನುವಂಥ ಮಾತನ್ನು ನಾನು ಭಾಳ ವರ್ಷ ಹೆಮ್ಮೆಯಿಂದ ಹೇಳ್ತೀನಿ. ನೀವೆಲ್ಲ ಸ್ವಾಭಿಮಾನದಿಂದ ತಮ್ಮ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಸಮಾಜ, ಕಾಯಕದಿಂದ ತಮ್ಮ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಸಮಾಜ ಸಹಸ್ರಾರ್ಜುನ ಸಮಾಜ. ಈ ಸಮಾಜದ ಜನರು ಅತ್ಯಂತ ಸ್ವಾಭಿಮಾನಿಗಳು. ಮುಂದಿನ ದಿನಗಳಲ್ಲಿ ಇನ್ನು ನಮ್ಮ ಸಂದೀಪ್ ಭೂತೆ ಯುವಕ ಮಿತ್ರನಿಗೆ ಈ ಬಾರಿ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತೇಳಿ ಮೊನ್ನೆ ನಮ್ಮ ಅಧ್ಯಕ್ಷರು ನಮ್ಮನ್ನು ಆಹ್ವಾನ ಮಾಡೋಕ್ಕೆ ಬಂದಾಗ ಹೇಳಿದರು. ಇಂಥ ಸಂದೀಪ್ ಭೂತೆ ಅಂತ ಅನೇಕ ಯುವಕ ಮಿತ್ರರು ಇನ್ನು ಹೆಚ್ಚೆಚ್ಚು ಈ ಸಮಾಜದಲ್ಲಿ ಉದಯಿಸಲಿ. ಈ ಸಮಾಜಕ್ಕೂ ಕೂಡ ಎಲ್ಲ ಶಕ್ತಿನ ದೇವರು ಕೊಟ್ಟಿದ್ದಾನೆ. ಇನ್ನೇನು ರಾಜಕೀಯ ಶಕ್ತಿನೂ ಕೂಡ ಹೆಚ್ಚೆಚ್ಚು ಕೊಡಬೇಕಾಗಿದೆ. ಇವತ್ತು ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಅತೀವವಾಗಿರ್ತಕ್ಕಂಥ ಪ್ರೀತಿ ಕಾಳಜಿ ಇದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಅದು ಕೂಡ ಸಿಗ್ತದೆ ಅನ್ನೋಂಥ ಮಾತನ್ನು ಹೇಳಿ, ಅತ್ಯಂತ ಶೌರ್ಯ ಪರಾಕ್ರಮದ ನಿಮ್ಮ ಸಹಸ್ರ ಮಹಾರಾಜರು ಹುಟ್ಟಿರ್ತಕ್ಕಂಥ ಆ ವಂಶದ ಕುಡಿಗಳು ನೀವು. ನಿಮ್ಮೆಲ್ಲರಿಗೂ ಕೂಡ ಭಾಳವಷ್ಟು ಧೈರ್ಯ ಶೌರ್ಯ ಎಲ್ಲದೂ ಇದೆ. ಹಾಗಾಗಿ ಆಗಲೇ ಒಂದು ಇದನ್ನು ತೋರಿಸೋಂಥ ಸಂದರ್ಭದಲ್ಲಿ ಯಾರೋ ಹಾಡು ಹೇಳ್ಬೇಕಾದ್ರೆ ಏನೋ ಸಹಸ್ರಾರ್ಜುನರನ್ನು ನೆನೆಸಿದರೆ ಅವ್ರಿಗೆ ಬಡತನ ಇಲ್ಲ ಅಂತಂಥ ಮಾತನ್ನು ಯಾವುದೋ ಒಂದು ವಿಚಾರದಲ್ಲಿ ಆಯ್ದು ಹೋಯ್ತು. ನಾವು ಕೂಡ ನಿಮ್ಮ ಸಮುದಾಯದ ಜನರಂತೆ ನಾವು ಕೂಡ ಪದೇ ಸಹಸ್ರಾರ್ಜುನ ಮಹಾರಾಜರನ್ನು ಇವಾಗೊಮ್ಮೆ ನೆನೆಸ್ತಾ ಇರ್ತೀವಿ. ನಮಗೂ ಕೂಡ ಬಡತನ ದೂರ ಆಗಲಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಮಾತಾಡಿ ನನ್ನನ್ನು ಕರೆಸಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಒಂದ್ಸ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಪೂಜಾರವರಿಗೆ ದೇವರೇ ಆಶೀರ್ವಾದ ಮಾಡಬೇಕು. ಯಾಕಂದರೆ ಪೂಜಾರಿಗಳು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಅವರು ನಂಬಿದಂಥ ಭಗವಂತ ನಿಮ್ಮ ಕುಲದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದೊಂದು ದಿವಸ ಇದಕ್ಕಿಂತ ಉನ್ನತದ ಸ್ಥಾನದಲ್ಲಿ ನಿಮ್ಮನ್ನು ನೋಡಿ ಸದಾಕಾಲ ನಮ್ಮ ಜೊತೆಗೆ ಇರುವಂಥ ಶುಭ ದಿನಗಳನ್ನು ಕಾಯೋಣ ಅಂತೇಳಿ ಹೇಳ್ತಾ ನಿಮ್ಮನ್ನು ಗೌರವಿಸ್ತಾ ಇದ್ದೀನಿ. ನೀವು ಒಂದು ಮಾತು ಹೇಳಿದರೆ ಅದನ್ನು ಒಂದು ಮಾತು ಹೇಳ್ತೀನಿ. ಸಹಸ್ರಾರ್ಜುನನಾಗಲಿ ಕಾರ್ತವೀರ್ಯಾರ್ಜುನನಾಗಲಿ ಮನುಷ್ಯ ಎಲ್ಲವನ್ನು ಕಳ್ಕೊಂಡಾಗ ಮತ್ತೆ ಪ್ರಾಪ್ತಿಯಾಗಲಿಕ್ಕೆ ಸಾಕಷ್ಟು ಸಹಸ್ರ ಮನೆಗಳಲ್ಲಿ ಕಾರ್ತವೀರ್ಯನ ಮಂತ್ರವನ್ನು ಹೇಳ್ತಾರೆ. ಇದೀಗ ತಾನೇ ನಾನು 1 ಗಂಟೆ ಮೊದಲು ಒಬ್ಬರು ಸ್ನೇಹಿತರ ಮನೆಗೆ ಹೋಗಿದ್ದೆ, ಇಲ್ಲೇ ಜಯಂತ್ ಪಾಠಕ್ ಅಂಥೇಳಿ. ಅವ್ರು ಹೇಳಿದರು, ಆ ಮಂತ್ರಗಳನ್ನು ಹೇಳಿದಾಗ ಕಳ್ಕೊಂಡ ವಸ್ತುಗಳು ಸಿಕ್ಕಂಥ ಉದಾಹರಣೆ ನಮ್ಮ ಮನೆಯಲ್ಲೇ ಇದೆ. ನೀನು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಿ, ಆ ಸಂದರ್ಭದಲ್ಲಿ ಇದನ್ನು ಖಂಡಿತವಾಗಿ ಹೇಳು ಅಂತೇಳಿ ಹೇಳಿದರು. ಹಾಗಾಗಿ ಅವರು ನೆನಪು ಮಾಡಿದ್ದನ್ನು ಗಮನದಲ್ಲಿ ಇಟ್ಟುಕೊಂಡು ಆ ಕಾರ್ತವೀರ್ಯ ಮಹಾರಾಜನಿಗೆ ಹಾಗೂ ಆ ಮಂತ್ರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಗೌರವಾನ್ವಿತ ವಕೀಲರುಗಳನ್ನು ನಾವು ಗೌರವಿಸ್ತಾ ಇದ್ದೀವಿ. ಮೋಹನ್ ಕಿರೋಜಿಯವರು, ಅಂಬಾಸ ಮೆಹರ್ವಾಡೆಯವರು, ಶ್ರೀಧರ ಮೆಹರ್ವಾಡೆಯವರು, ಶ್ರೀ ನೀತು ಭೂತೆಯವರು, ಕೃಷ್ಣಕಾಂತ ಮೆಹರ್ವಾಡೆಯವರು, ಶ್ರೀಮತಿ ತ್ರಿವೇಣಿ ಭೂತೆಯವರು, ಶ್ರೀಮತಿ ಆಶೀಶ್ ಭೂತೆ, ಶ್ರೀಮತಿ ಚಂದನಾ ಭೂತೆ ಹಾಗೂ ಶ್ರೀ ರೇವಣಸ ಟಿ ಭೂತೆ, ಈ ಎಲ್ಲ ಮಹನೀಯರನ್ನು ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಸನ್ಮಾನಕ್ಕಾಗಿ ಸ್ವಾಗತಿಸ್ತಾ ಇದ್ದೀನಿ. ದಯವಿಟ್ಟು ಬನ್ನಿ. ಇದೀಗ
ಮುಂದೆ ಡಿಗ್ರಿ ಆಫ್ ಬ್ಯಾಚುಲರ್ಸ್ ಇಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರನ್ನ ನಾವು ಗೌರವಿಸ್ತಾ ಇದ್ದೀವಿ. ಶ್ರೀ ನವೀನ್ ವಿ ಎಂ, ಅಮೃತದತ್ತ ಎಸ್ ಮೆಹರ್ವಾಡೆ, ಪ್ರಥಮ್ ಕಠಾರೆ, ಸಂಜನಾ ಎಸ್, ಸಂಜಯ್ ಎನ್ ಕಾಟ್ವೆ, ಕೃಷ್ಣ ಎಂ ಕೆ, ಅನಿಕೇತ್ ಅಶೋಕ್ ಮೆಹರ್ವಾಡೆ, ಮಹಿಮಾ ಸಿ, ರಮ್ಯಶ್ರೀ ಎನ್ ಪವಾರ್, ಉಜ್ವಲ್ ಎಂ ಪವಾರ್ ಇವರೆಲ್ಲರೂ ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಎಂಬುದಾಗಿ ಕೇಳ್ಕೊಳ್ತಾ ಇದ್ದೇನೆ. ನೀವು ಮಾಡಿದಂಥ ಸಾಧನೆಗಳಿಗೆ ನಿಮ್ಮ ತಂದೆ ತಾಯಿ ಹಾಗೂ ನೀವು ನಂಬಿದಂಥ ಭಗವಂತ ಸದಾಕಾಲ ನಿಮ್ಮನ್ನು ಉಜ್ವಲ ಪ್ರಜ್ವಲ ಭವಿಷ್ಯಕ್ಕೆ ಹಾರೈಸಲಿ. ನೀವು ಸಮಾಜದ ಸಾಧಕರಾಗಿ ಹೊರಹೊಮ್ಮಿ ಅಂತೇಳಿ ಕೇಳ್ಕೊಳ್ತಾ ತಮ್ಮೆಲ್ಲರನ್ನು ಕೂಡ ಗೌರವಪೂರ್ವಕವಾಗಿ ಸಮಾಜದ ಆಶೀರ್ವಾದದೊಂದಿಗೆ ಗುರುಗಳ ಆಶೀರ್ವಾದದೊಂದಿಗೆ ಗೌರವಿಸ್ತಾ ಇದ್ದೀರಿ. ಶುಭಮಸ್ತು. ನಿಮ್ಮೆಲ್ಲ ಸಾಧನೆಗಳ ನಂತರ ನೀವು ಇನ್ನೊಬ್ಬರ ಹತ್ರ ಕೆಲಸಕ್ಕೆ ಹೋಗಬೇಡಿ. ಸಮಾಜದಲ್ಲಿರುವಂಥ ನಿರುದ್ಯೋಗಿಗಳಿಗೆ ಪದವೀಧರಿಗೆ ಕೆಲಸ ಕೊಡುವ ಹಾಗೆ ನೀವೇ ಉದ್ಯೋಗದಾತರಾಗಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಹಾಗೂ ತಮಗೆ ಶುಭಾಶಯಗಳನ್ನು ಹಾರೈಸ್ತಾ ಇದ್ದೀನಿ. ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ, ನಿಮಗಿದ ಗೌರವ ಚಪ್ಪಾಳೆ, ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ಹೃದಯದ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ. ಡಾಕ್ಟರ್ ಐಶ್ವರ್ಯ ಎಸ್ ಕಾಟ್ವೆ, ಮೋಹನ್ ಎನ್ ಮೆಹರ್ವಾಡೆ ಇವರಿಬ್ಬರು ಸಾಧಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರನ್ನು ಗೌರವಿಸ್ತಾ ಇದ್ದೇವೆ. ನಿಮ್ಮ ಚಪ್ಪಾಳೆಗಳೊಂದಿಗೆ ಅಭಿನಂದಿಸೋಣ. सभी मारा सावजी बंधू आणि हिंदू बंधूने मारो नमस्कार. आज एक विषय का बोलानो चाहिए तर आज हरे रम का सुसंस्कृत कार्यक्रम आहे ते देखील हमने भी लई अत्यंत आनंद आहे. का तर सुसंस्कृत कार्यक्रम हमारो एक मुख्य उद्देश છે. कारण समाजમાં संस्कृत निर्माण करांचे कौ समाजમાં आज अधर्म मानस्तुच तिने हमें धर्म स्थापना करनो तर हर एक कार्यक्रम हमारो कहून तर सुसंस्कृत कार्यक्रम होनो. आज हिंदू धर्म ने लई हमने एक लई मोठा प्रमाणात षड्यंत्र चलेल छे. तई षड्यंत्र नष्ट करनो तर हमारा सभ्य समाजना काय एसएस के लोगों कन हमें बोला छे तुम्हारा ऊपर सभ्यनो हिंदू समाजनो पूरा भार तुम्हारा ऊपर छे. तुम्ही सभ्य मिळीकन आज हिंदू धर्मનું रक्षण करिता आज तुम्हारो वर्ण क्षत्रिय धर्म छे तुम्हारो. तुम्ही आज हमारा बाळों का तलवार दानपट्टा लाठी आई सभी प्रदर्शन करता है. आई प्रदर्शन का समझो नको. आज आएलो मुख्य उद्देश्य कि सकाळ तुम्हारा हाथ में लाठी शस्त्र विद्या सभी तुम्हारा हाथ में अनुकम बोली कन आई मूल उद्देश्य राखी कन हमें आज हरिहर ने आएलो छे. आज हमारो समाज केवल सोमवंश सहस्रार्जुन ने काचे सहस्रार्जुन महाराजना हाथों में शस्त्र छे मन में गुरु ध्यान छे. तो ईगन हमी सभी जना मिलीगन आज समाज रक्षण करिता हमने दोन्ही होनू पड़े. एक हाथ में शस्त्र होनू पड़ी छे, एक हाथ में शास्त्र होनू पड़ी. ये दोने हमें धरीकन जावा समाज ने कसा तर आज तुम्हारा हाथ में जवाबदारी छे. कसानो जवाबदारी छे अखिल हिंदू समाज नो. आज देखता तुम्हें समाज में लव जिहाद कन चलेली छे, क्रिश्चियन मतांतर सभी चलेल छे. आई सभी हमें उभराणो तर हमारा समाज ने धर्म शिक्षण नो लई गरज छे. हाउ आज बटेला सभी मंच में का हमारा आनंद भूते दे छे का युवा संदीप भूते दे छे ये युवा आज उभऱ्या छे. आज योने हाउ विनंती करूँ छे कि ऐसा क्लासो आज हरे रम भी चालू हों दे. हरे रम ते भी सभी करती भी हमारा समाज में एक संदेश जान दे. ये केवल क्षत्रिय ना नाव ना नहीं छे कर्म ना भी क्षत्रिय छे. आई समाज में निर्माण हों दे का बोली का ना मारा दोनों शब्दों ने हाउ विराम दूँ छे. जय श्री राम. जय श्री राम. जय श्री राम. जय श्री राम. जय शिवाजी. जय शिवाजी. जय भवानी. बोलो सहस्रार्जुन महाराज की जय. बोलो अंबा भवानी माता की. આજનો કાર્યક્રમના વિશેષ સન્માનિત મરિયોજી અಣ್ಣાંતે આજના કાર્યક્રમમાં અધ્યક્ષತೆ લેલા મોહન એન ખીરોજી ಅಯ್ಯ ಸಹಸ್ರಾರ್ಜುನ ಉತ್ಸವ ಸಮಿತಿನ ಅಧ್ಯಕ್ಷ ಸಂದೀಪ್
हेमंत साहब भूते, हमारा अखिल भारत SSK समाजना प्रधान कार्यदर्शी रामचंद्र साहब कबाडिंते, ವೇದಿಕೆ ಬಟ್ಟಿಲಲ್ಲ ಸಬ್ಬಿ ಜನ ಗಣ್ಯಮಾನ್ಯ ವ್ಯಕ್ತಿ ಕೃಷ್ಣ ಸಾಹಬ್ ಭೂತೆಂತೆ, लालापा पद्दींते सभी जन भी एक मट्टू चप्पाळे कसान कदर संदीप भूते आणि मोहन खिरोजी एक यशस्वी कार्यक्रम करायचं. संदीप भूते सहस्रार्जुन सेवा समिती ती सहस्रार्जुन काय उत्सव समिती सेवा समिती दोनों पूरा टीम आणि समाज SSK समाज पंच कमिटीना पूरा टीम सभी अंग समजते सभी जन महिला मंडली युवक मंडली भरणी मंडली महिला समाज को कोणता सभी अंग समजतेची सभी अंग समजते दोन्ही सभ्योने एक मट्टू चप्पाळे एक यशस्वी कार्यक्रम करायला पोगणे एक मट्टू चप्पाळे सभी जनावे विशेष रीति गजपड़े न छोरावन सभी छोरावन ने भी एक मट्टू चप्पाळे तोने एक अद्भुत कार्यक्रम एक हमारा समाज नो मूल पुरुष सहस्रार्जुन भगवान नो मूर्ति हमारा समाज ने ते एक लोकार्पण करी द्याचे तोने एक मट्टू चप्पाळे गजपडेवरने अमित हुबळी ते याचे तोनो वातो 2-3 ऐकेचे हुबळी ऐकेचे हमारा समाज नो हमारा हिंदू धर्मना साठी लई यशस्वी कार्यक्रम करलिता होराट करलिता ते अमित बद्दी इंते तुमने शुभाशय ऐसा कार्यक्रम सभी राज्यना सभी कड़े भी होनो हमारा राज्यना सभी खाका SSK समाज पंच कमेटी सभी कड़े भी तुम्हारा ऐसा कार्यक्रम होनो. यू आर डूइंग गुड जॉब. तो उन्हें एक सम्मान करूँ कि कहना संदीप भूतेन तो ने बोलते जाओ. आई आज का हमारा समाज नो कार्यक्रम सोमवंश सहस्रार्जुन महाराज नो जयंती सहस्रार्जुन महाराज नो जयंती कार्यक्रम का एक इमोशनल प्रोग्राम आज का सेलिब्रेट करया. सहस्रार्जुन भगवान नो एक वीडियो भी देखा सभी जन भी क्षत्रिय महापुरुष नो एक वीडियो देखे तर मन रोमांचन कवाड़ी गए. एक इमोशनल प्रोग्राम विशेष रीति समाज के आज इंजीनियर्स ने लॉयर्स ने डॉक्टर्स ने सभी सम्मान करतवा हमारा समाज एज्युकेशन हम केवढं आगळ जातो छे हमें समाज अति काका कामों करता छे कोण एक सभ्यों ने भी मनदट्टी नहीं हमारा समाज नॉट ओनली कमर्शियल एज्युकेशन भी हमें आगळ पड़ता कोण एक देकडवासाठी एका कार्यक्रम कर्या तो SSK समाज हरिहरना अध्यक्ष वंदे दोन सभ्यों ने भी विशेष रीति अभिनंदन. अद्भुत कार्यक्रम करिकंदेला सभी समाजना सभ्यों ने भी विशेष रीति अभिनंदन सल्लिस्ता आज SSK समाज हरिहर में एवढू ಒಗ್ಗಟ್ಟು ರೀತಿ एवढू अद्भुत ರೀತಿ ಸಮಾಜನ ಸಭ್ಯ ಜನ ಮಿಳಿಕನ ಮನೆ ಕಡೆ ಅಂತೂ ರೆಕಾರ್ಡ್ ಬ್ರೇಕ್ ಕಾರ್ಯಕ್ರಮ ರೆಕಾರ್ಡ್ ಬ್ರೇಕ್ ह्या तोडी भी एवढू अद्भुत कार्यक्रम ह्याच समाजना जयंती सहस्राज भावना जयंती कंडठ्याचे हे तर आजनो कार्यक्रम विशेष रूपती लय अद्भुत कार्यक्रम मोठ्ठू प्रमाणती ಮೆರವಣಿಗೆ एवढा मोठा संख्या ती हमारा समाजना लोक मिळकीन शोभायात्रे करेलू होंदे आणि ते ಮೆರವಣಿಗೆ करेलू होंदे नसती बाईक रॅली होंदे सभी भी करेलू देखीन लय खुशी कवाडी गए. वन्स अगेन संदीप भूते मोहन खिरोजी सभी टीम ने छोरावने अभिनंदन का सहस्र भाऊ सहस्र सोमवंश सहस्रार्जुन समितिना सभी सदस्यों ने भी अभिनंदन बोली के न मारा वातावरण विराम बोलो. ಇದೀಗ ಮಾತನಾಡಿದಂಥ ಶಶಿಕುಮಾರ್ ಮೆಹರೊಡೆಗೆ ಧನ್ಯವಾದಗಳನ್ನು ಹೇಳ್ತಾ ಇದೀಗ ಸಭೆಯಲ್ಲಿ ಉಪಸ್ಥಿತಿರುವಂಥ ಶ್ರೀ ರಾಮಚಂದ್ರ ಸಾ ಕಬಾಡೆ ಶ್ಯಾಮ್ ಕಬಾಡೆಯವರು ಕಾರ್ಯದರ್ಶಿ ABSSK ಬೆಂಗಳೂರು ಇವರು ಸಭೆಯನ್ನು ಉದ್ದೇಶಿಸಿ ಆಶೀರ್ವಚನ ಮಾಡಲಿದ್ದಾರೆ. सहस्रार्जुन महाराज की जरा सभी जन मिळीकन जोरती घोषणा करणं काका तर महाराज नु जयंती छे आज तिनामा हमें सभी तिनामा एक भागी होणू कुवानु सभी जन उद्देश छे कारण ने जरा जयकार जरा जोरती मिळीकन आवंद एकवानु एक उद्देश. सहस्रार्जुन महाराज की जय. सहस्रार्जुन महाराज की जय. सहस्रार्जुन महाराज की जय. ವೇದಿಕೆಯವರ गण्यमान व्यक्ती आणि
प्रमुख राजकारणी आणि हमारा लोकना हमारा समाजना सभी गण्य व्यक्ती समाजवर भटे असते आणि तिनाती जास्ती तर आज सभीजन हा हरिहर समाज होंदे ते सभीजन मिळीकन ये समाज मना कार्यक्रम भागी ये असते एक आज न दिसणे ये हरिहर में एक आश्चर्यजनक कोडस याकंदर सभीजन मिळीकन अय्या कार्यक्रम विजृंभणेती कर्यास्तेने ते सभीजन स्लागने आणि तेवने एक आशीर्वाद महाराजनु छे आणि ते महाराज ऐकन तेवने भागी हुआन एक अवकाश दियास कोन हाऊ नंबूस तोस ये कार्यक्रम करान हमारा समाजना खिरोजी होंदे आणि युवाना संदीप होंदे आणि सभीजन तिनाम सहभागी ही कन અહીં કામ કર્યા છે એક આજ એક અદ્ભુત કાર્યક્રમ કોનો મારો એક ઉદ્દેશ आता सभीजनने वेळ बी हीच आणि महाराजना विचारती गोष्टो करानो अशी तर लय मस्त टाईम लागस तिना ती आज सभीजन बी तेवना घरोने जवानो बी છે जुमन कार्यक्रम बी છે મને આજના દિવસને નિહાયકન એક દોન અહીંયા તમારો કાર્યક્રમને સક્રિયથી ધેકીકન તેનામ આનંદમય હીકન તે મહારાજનો એક કાર્યક્રમ ऐसू રીતથી કર્યા શકવાનું એક ત્યાં મને મારા જીવનકાલને યાદ હશે ત્યાં એવું સ तुम्ही આગળ બી કરતા હશનું અને એનાથી જોરથી કરનો કોવાનો એક ઉદ્દેશથી बोली का मैंने मारा एक दोन गोष्टों ने विराम देतो सर नमस्कार ಶ್ರೀ ಸಹಸ್ರಾರ್ಜುನ ಮಹಾರಾಜರ ಜಯಂತ್ಯೋತ್ಸವವನ್ನು ನಮ್ಮ ಹರಿಹರದ ಎಸ್ ಸಮಾಜದ ಅಧ್ಯಕ್ಷರು ಮತ್ತು ಸದಸ್ಯರಿಂದ ಮತ್ತು ಈ ಜಯಂತ್ಯೋತ್ಸವದ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಇವರು ಇಬ್ಬರು ಸಂಯೋಗದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮ ಭಾಳ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವ ನಮ್ಮ ಸಮಾಜದ SSK ಸಮಾಜದ ಹರಿಹರ ಅಧ್ಯಕ್ಷರಾದಂಥ ಮೋಹನ್ ಖಿರೋಜಿಯವರೇ, ಕರ್ನಾಟಕ ರಾಜ್ಯದ SSK ಸಮಾಜದ ಅಧ್ಯಕ್ಷರಾದಂಥ ಶೇಷಕುಮಾರ್ ಅವರೇ, ಅಖಿಲ ಭಾರತ SSK ಸಮಾಜದ ಕಾರ್ಯದರ್ಶಿಯಾದಂಥ ಶ್ಯಾಮ್ ಕಬಾಡಿ ಅವರೇ, ಇಲ್ಲಿ ಆಗಮಿಸಿರುವ ಎಲ್ಲ ನಮ್ಮ ಬಂಧು ಭಗಿನಿಯರೇ, ಏನು ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಾಳ ಸುಂದರವಾಗಿ ಭಾಳ ಸರಿಯಾದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದು ತಮಗೆಲ್ಲ ಗಮನಕ್ಕಿದೆ. ಈ ಕಾರ್ಯಕ್ರಮ ಮಾಡಲಿಕ್ಕೆ ಸುಮಾರು ಒಂದು 20-25 ದಿವಸ ಎಲ್ಲ ಸದಸ್ಯರು ಇದಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ದು ಭಾಳ ಸಂತೋಷ. ನಮ್ಮ ಹರಿಹರದಲ್ಲಿ ಸುಮಾರು 600 ಮನೆಗಳು ಇದ್ದು ಸುಮಾರು ಒಂದು 1800-2000 ಜನ ಇರ್ಬೋದು ಜನಸಂಖ್ಯೆ. ನಾವು ಮಾಡಿದಂಥ ನಮ್ಮ ಸಮಾಜದ ಕಾರ್ಯಚಟುವಟಿಕೆ ಎಲ್ಲ ರೀತಿಯಿಂದನೂ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಿದ್ದು ಭಾಳ ಸಂತೋಷದ ವಿಷಯ. ಇಷ್ಟು ಸಮಯ ಆದರೂ ಕೂಡ ಇದು ಬೇಗ ಪ್ರಾರಂಭವಾಗಿ ಕಾರ್ಯಕ್ರಮ ಇಷ್ಟೊತ್ತಿಗೆ ಮುಗಿಯಬೇಕಾಗಿತ್ತು. ಬಟ್ ಆದರೂ ಕಾರಣದಿಂದ ಮತ್ತು ಯುವಕರ ಒಂದು ಏನು ಸಂತೋಷದ ವಾತಾವರಣವನ್ನು ಏರ್ಪಾಡು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಏನು ಒಂದು ಸಂತೋಷದ ವಿಷಯ ಅಂತ ಹೇಳಿದರೆ, ನಮ್ಮ ಹರಿಹರದಲ್ಲಿ ನಾವು ಜನಸಂಖ್ಯೆ ಆಧಾರಿತವಾಗಿ ನಾವು ಕಡಿಮೆ ಇದ್ದರೂ ಕೂಡ ಬೇರೆ ಬೇರೆ ಸಮಾಜದವರು ದೊಡ್ಡ ಪ್ರಮಾಣದಲ್ಲಿ ಇದ್ದರೂ ಕೂಡ ಇಂಥ ಅಚ್ಚುಕಟ್ಟಿನ ಒಂದು ವ್ಯವಸ್ಥೆಯನ್ನು ಒಂದು ಕಾರ್ಯಕ್ರಮವನ್ನು ಮಾಡೋದಿಲ್ಲ ಅವರು. ನಮ್ಮ ಸಮಾಜ ಸಣ್ಣದಿದ್ದರೂ ಕೂಡ ಒಂದು ಎಲ್ಲ ರೀತಿಯಲ್ಲಿ
ಅಂದರೆ ಒಂದು ಬ್ಯಾಂಕನ್ನು ಮಾಡಿದ್ದೀವಿ, ಒಂದು ITI ಸ್ಕೂಲನ್ನು ಮಾಡಿದ್ದೀವಿ, ಮತ್ತು ಇನ್ನೂ ಇತರೆಗಳನ್ನ ನಾವು ನಮ್ಮ ಟ್ರಸ್ಟ್ ಒಂದು ಕಲ್ಯಾಣ ಮಂಟಪವನ್ನು ಮಾಡಿದ್ದೀವಿ, ಸಮಾಜದ SSK ಒಂದು ವತಿಯಿಂದ ಒಂದು ಕಲ್ಯಾಣ ಮಂಟಪ ಮಾಡಿದ್ದೀವಿ. ಈ ಸಣ್ಣ ಸಮಾಜ ಇದ್ದರೂ ಇಷ್ಟು ಹಮ್ಮಿ ಕಾರ್ಯಕ್ರಮ ಹಂಚಿಕೊಂಡು ಈ ಒಂದು ಸುಂದರವಾದ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಇವತ್ತಿನ ದಿವಸ ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬಂದಿದೆ. ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು, ಅಭಿನಂದನೆಗಳು. ಧರ್ಮರಕ್ಷಣಾ ಸಮಿತಿ ಹುಬ್ಬಳ್ಳಿಯ ಎಲ್ಲ ಮಕ್ಕಳುಗಳು ಕೂಡ ಹುಬ್ಬಳ್ಳಿಗೆ ತೆರಳುತ್ತಾ ಇದ್ದಾರೆ. ನಾವೆಲ್ಲ ಸೇರಿ ಜೋರಾಗಿ ಚಪ್ಪಾಳೆಗಳನ್ನು ತಟ್ಟದ ಸಹಸ್ರಾರ್ಜುನ ಮಹಾರಾಜರ ಆಶೀರ್ವಾದ ನಮಗಿರಲಿ. ಮುಂದೊಂದು ದಿವಸ ನೀವೇ ಈ ದೇಶವನ್ನು ಕಟ್ತೀರಿ, ಸಂಘಟಿಸ್ತೀರಿ ಅನ್ನುವಂಥ ಸಂಪೂರ್ಣ ಹಾರೈಕೆಯೊಂದಿಗೆ ನಿಮಗೆ ಶುಭ ಹಾರೈಕೆಯೊಂದಿಗೆ ಬೀಳ್ಕೊಡ್ತಾ ಇದ್ದೀವಿ. ಹೋಗಿ ಬನ್ನಿ, ಯಶಸ್ವಿಯಾಗಲಿ. ಮರಾಠ ಅಭಿವೃದ್ಧಿ ನಿಗಮದ ರಾಜ್ಯ ಅಧ್ಯಕ್ಷರಾಗಿರುವಂಥ ಶ್ರೀ GH ಮರಿಯೋಜಿರಾವ್ ಬೆಂಗಳೂರು ಅವರು ಇದೀಗ ಈ ಸಂದರ್ಭದಲ್ಲಿ ತಮ್ಮ ನುಡಿಗಳನ್ನು ಆಡಲಿದ್ದಾರೆ. ಆತ್ಮೀಯ ಬಂಧುಗಳೇ, ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಇದು ಮಾತನಾಡತಕ್ಕಂತಹ ಸಮಯ ಅಲ್ಲ. ನಾವೊಂದು ಪ್ರತೀತಿ ಇದೆ, ಪೈಲೆ ಪೇಟೋಬಾ ನಂತರ ವಿಟೋಬಾ ಅಂತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ಮಾತಾಡೋದಕ್ಕಿಂತ ಮುಂಚೆ ಏನು ಶ್ರೀ ಸಹಸ್ರಾರ್ಜುನ ಮಹಾರಾಜರ ಜಯಂತ್ಯುತ್ಸವವನ್ನು ಇವತ್ತು ಪ್ರಸ್ತುತ ಇರತಕ್ಕಂತಹ ನಮ್ಮ ಅಧ್ಯಕ್ಷರಾದಂತಹ ಮೋಹನ್ ಸಾಹ್ ಕಿರೋಜಿಯವರು ಹಾಗೂ ಯುವಕ ಮಿತ್ರರುಗಳೆಲ್ಲ ಸೇರಿ ಇವತ್ತು ಅತ್ಯಂತ ವೈಭವಪೂರಿತವಾದಂತಹ ಒಂದು ಕಾರ್ಯಕ್ರಮನ ತಾವು ಮಾಡಿದ್ದೀರಿ. ಬಂಧುಗಳೇ, ನಾನು ಏನು ಈ ಟೆಂಪಲ್ ರೋಡಲ್ಲಿ ಎಂಟ್ರಿ ಆದ ತಕ್ಷಣ ನನಗೆ ಅನ್ನಿಸ್ತು ಊರಂ ಹಬ್ಬ ನಡೀತಿರ್ಬೋದು ಅಂತ ಹೇಳಿ. ಯಾಕೆಂದರೆ ಇವತ್ತು ಹರಿಹರದಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ಊರಂ ಹಬ್ಬ ಮಾಡಬೇಕಾದ್ರೆ ಮಾತ್ರ ಇಂತಹ ಒಂದು ಲೈಟಿನ ಅರೇಂಜ್ಮೆಂಟ್ಸ್ ಎಲ್ಲ ಇರ್ತದೆ. ಆದರೆ ಇವತ್ತು ನನಗನ್ನಿಸುತ್ತೆ ಸಹಸ್ರಾರ್ಜುನ ಮಹಾರಾಜರ ಜಯಂತಿ ಇವತ್ತಿನ ದಿವಸ ಏನು ನಮ್ಮ ಗ್ರಾಮ ದೇವತೆ ಹಬ್ಬ ಇದೆ ಆ ಲೆವೆಲಲ್ಲಿ ಮಾಡಿದ್ದಾರೆ. ನಿಜವಾಗಲೂ ಕೂಡ ನೀವು ಎಲ್ಲ ಸಂತೋಷ ಪಡತಕ್ಕಂಥ ವಿಚಾರ ಇದು. ಕಾರಣ ನಾವು ಕ್ಷತ್ರಿಯ ವಂಶಸ್ಥರು, ನಮ್ದು ಏನಿದ್ರೂ ಯುದ್ಧ ಮಾಡಿ ರಾಷ್ಟ್ರ ಉಳಿಸೋದಷ್ಟೇ ನಮ್ಮ ಕೆಲಸ. ಅದಾದಮೇಲೆ ನಾವೆಲ್ಲ ಹೊರಗಡೆನೆ, ನೀವೆಲ್ಲ ಹೊರಗಡೆನೆ. ನಮ್ದೇನಿದ್ರು ಕತ್ತಿ ಹಿಡ್ದು ಫೈಟ್ ಮಾಡೋದು, ಜೈ ಹಿಂದೂ, ಜೈ ಶಿವಾಜಿ, ಜೈ ಮಹಾರಾಜ್, ಇಷ್ಟರಲ್ಲಿ ನಮ್ಮ ಕತೆ ಮುಗಿದೋಯ್ತು. ಮತ್ತು ಯಾವುದಾದ್ರೂ ಒಂದು ಅಧಿಕಾರ ಪಡಿಬೇಕು ಅಂತಂದಾಗ ಮತ್ತು ಬೇರೆ ಸಮಾಜದ ಕೈಯೇ ಕಾಲು ಹಿಡಿಬೇಕು. ನಾವಂತೇನು ಮಾಡೋಕ್ಕಾಗೋದೇ ಇಲ್ಲ. ಯಾಕಂದರೆ ಬೇರೆ ವಿಚಾರ ಕೇಳಿದಾಗ ನೀವು ಎಷ್ಟು ಜನ ಇದ್ದೀರಿ, ನಿಮ್ಮ ಹತ್ರ ಏನಿದೆ, ನಿಮ್ಮ ಜನಾಂಗ ಕಡಿಮೆ ಇದೆ ಅಂತ ಹೇಳ್ತಾ ಎಲ್ಲ ವಿಧದಲ್ಲೂ ನಾವು ವಂಚಿತರಾಗಿದ್ದೇವೆ. ಬಂಧುಗಳೇ, ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ, ಕ್ಷತ್ರಿಯ ಸಮಾಜ ಮಾನ್ಯ ಶ್ರೀ ನಿಮ್ಮೆಲ್ಲರ ಯಜಮಾನರಾದಂಥ ಹರಿಕೋಡೆ ಸಾಹೇಬರಿದ್ದಾಗ ಹುಬ್ಬಳ್ಳಿಯಲ್ಲಿ ಬೃಹತ್ವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಸುಮಾರು 32 ಕ್ಷತ್ರಿಯ ಸಮಾಜಗಳನ್ನು ಸೇರಿಸಿ ಒಂದು ದೊಡ್ಡ ಸಮಾವೇಶನೇ ಮಾಡಿದರು. ಅವರ ಒಂದು ಕನಸಿತ್ತು. ಅವ್ರ ಕನಸು ಏನಿತ್ತು ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕ್ಷತ್ರಿಯ ಸಮಾಜಗಳು ಏನಾದರೂ ಒಂದಾದರೆ ಕಡಿಮೆ ಅಂದರೆ ಒಂದು 60ರಿಂದ 70 ಜನ ಶಾಸಕರನ್ನು ಗೆಲ್ಲಿಸ್ತಕ್ಕಂಥ ಒಂದು ಶಕ್ತಿ ಈ ಕ್ಷತ್ರಿಯ ಸಮಾಜಕ್ಕಿದೆ ಅಂತಕ್ಕಂಥ ವಿಚಾರ ಅವರೊಬ್ಬರಿಗೆ ಗೊತ್ತಿದ್ದಿದ್ದು. ಆದರೆ ನಾವು ಯಾರೂ ಕೂಡ ಅವರಿಗೆ ಕೈ ಜೋಡಿಸೋಂಥ ಕೆಲಸ ನಾವು ಮಾಡಲಿಲ್ಲ. ಆ ದಿನ ನಾವೇನಾದರೂ ಆ ಕೆಲಸ ಮಾಡಿದರೆ ಇವತ್ತು ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಜೊತೆಗೆ ರಾಜಕೀಯವಾಗಿ ಕೂಡ ಅತ್ಯಂತ ಬಲಿಷ್ಠರಾಗಿ ಇವತ್ತಿನ ದಿವಸ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಇರ್ತಿದ್ವಿ ಅಂತಕ್ಕಂಥ ಮಾತನ್ನು ಇವತ್ತು ನಾನು ನಿಮಗೆ ಈ ವೇದಿಕೆ ಮೂಲಕ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇನ್ನೂ ಕಾಲ ಮಿಂಚಿಲ್ಲ. ನೀವು ಎಲ್ಲ ಸೇರಿ
ಮೊಟ್ಟ ಮೊದಲನೇದಾಗಿ ನಾವು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯವಾಗಿ ಬೆಳೀಲಿಕ್ಕೆ ನಾವು ನೀವೆಲ್ಲ ಸೇರಿ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡಬೇಕಾಗಿದೆ. ಕಾರಣ ಇವತ್ತು ನಾವು ಅತ್ಯಂತ ಅಲ್ಪಸಂಖ್ಯಾತರು, ನಾವು ಜನ ಕಡಿಮೆ ಇದ್ದೀವಿ. ಈ ಮನೋಭಾವನೆ ಫಸ್ಟ್ ನಮ್ಮಿಂದ ಹೋಗಬೇಕು. ಎಲ್ಲಿ ತನಕ ಈ ಮನೋಭಾವನೆ ನಮ್ಮ ಹತ್ರ ಹೋಗಲ್ಲ, ಅಲ್ಲಿ ತನಕ ನಾವು ಯಾವುದೇ ರೀತಿಯಿಂದ ಮುಂದೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮೊಟ್ಟ ಮೊದಲನೇದಾಗಿ ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು. ಅವ್ರನ್ನ ಆರ್ಥಿಕವಾಗಿ ನಾವು ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗಲೇ ನಾವೆಲ್ಲ ಪಡೀಲಿಕ್ಕೆ ಸಾಧ್ಯನೇ ವಿನಃ ನಾವು ಖಾಲಿ ಮಾತಿಂದಾಗಲಿ, ಖಾಲಿ ಭಾಷಣದಿಂದಾಗಲಿ, ಖಾಲಿ ಘೋಷಣೆಯಿಂದಾಗಲಿ ನಾವು ಏನನ್ನೂ ಸಾಧಿಸೋಕ್ಕಾಗಲ್ಲ ಬಂಧುಗಳೇ. ಇವತ್ತು ನಾವೇನೋ ಸಾಧಿಸ್ಬೇಕಂದ್ರೆ ನಾವು ಮೊಟ್ಟ ಮೊದಲನೇದಾಗಿ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯವಾಗಿ ನಾವು ಮುಂದೆ ಬರ್ತಕ್ಕಂಥ ವಿಚಾರನ ನಾವು ಇಟ್ಕೋಬೇಕು. ಮುಂದಿನ ದಿನಗಳಲ್ಲಿ ಈಗಾಗಲೇ ಸಾಕಷ್ಟು ಸಮಯ ಇದೆ. ನನಗೆ ಭಾಳ ಆಸೆ ಇತ್ತು ಜಾಸ್ತಿ ಮಾತಾಡಬೇಕು ಇವತ್ತಿನ ದಿವಸ ಅಂತೇಳಿ. ಕಾರಣ ಏನು ಅಂತಂದರೆ ಅತ್ಯಂತ ಸಣ್ಣ ಸಮಾಜ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದರು. ಅತಿರಥ ಮಾರ್ಗ ರಾಜಕಾರಣಿಗಳಲ್ಲಿ ಎದ್ದೋದ್ರು. ಅವ್ರು ಇದ್ದಿದ್ರು ಸರಿಯಾಗಿ ಹೇಳ್ತಾ ಇದ್ದೆ ನಾನು. ರಾಜಕಾರಣ ಅಂದರೆ ಏನು ಅಂತಂತೇಳಿ, ರಾಜಕಾರಣ ಕಲ್ತಿರೋದು ನಮ್ಮಿಂದ, ಕ್ಷತ್ರಿಯರಿಂದ ರಾಜಕಾರಣ ಕಲ್ತಿರೋದು. ಅವರಿಂದ ನಾವು ರಾಜಕಾರಣ ಕಲ್ತಿಲ್ಲ, ನಮ್ಮಿಂದ ರಾಜಕಾರಣ ಕಲ್ತಿರೋದು. ಆದರೆ ಮುಂದಿನ ದಿನದಲ್ಲಿ ನಾವು ನೀವೆಲ್ಲ ಸೇರಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಮಯವನ್ನು ನಾವು ಏನು ಈ ಕಾರ್ಯಕ್ರಮನ 8:30 ಶುರು ಮಾಡಿದ್ವೋ 6 ಗಂಟೆಗೆ ಶುರು ಮಾಡೋಣ. 6 ಗಂಟೆಗೆ ಶುರು ಮಾಡಿ ಇಡೀ ನಮ್ಮ ಕ್ಷತ್ರಿಯ ಸಮಾಜ ಏನಿದೆ ಎಲ್ಲರನ್ನು ಸೇರಿಸಿ ಪೆಂಡಾಲಿನ ಇಲ್ಲಿ ಹಾಕಿ ನಮ್ಮ ಕುರ್ಚಿಗಳ್ನ ಸರ್ಕಲ್ ತನಕ ಹೋಗಬೇಕು. ಆ ಸರ್ಕಲ್ ತನಕ ಹೋಗ್ತಕ್ಕಂಥ ಒಂದನ್ನ ಪರಿಪಾಠನ ಹಾಕ್ಕೊಂಡು ಇಡೀ ನಮ್ಮ ಕ್ಷತ್ರಿಯ ಸಮಾಜನ ಒಗ್ಗೂಡಿಸಿ ನಾವು ನೀವೆಲ್ಲ ಸೇರಿ ಒಂದು ಬೃಹತ್ತಾದ ಒಂದು ಕಾರ್ಯಕ್ರಮನ ಮಾಡೋಣ ಅಂತಕ್ಕಂಥ ಮಾತನ್ನು ನಾನಿವತ್ತು ಈ ವೇದಿಕೆ ಮುಖಾಂತರ ತಮಗೆಲ್ಲ ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದ ಯಶಸ್ವಿಯನ್ನು ನಮ್ಮ ಈ ಶಾಸ್ತ್ರಾರ್ಜನ ಸಮಾಜಕ್ಕೆ ಒದಗಿಕೊಡಲಿ ಭಗವಂತ ಅಂತ ಕೇಳಿಕೊಂಡು, ಆ ಭಗವಂತನಿಗೆ ನಿಮ್ಮೆಲ್ಲ ಕ್ಷತ್ರಿಯ ಸಮಾಜಕ್ಕೆ ಶಕ್ತಿ ಕೊಡಲಿ ಅಂತ ಕೇಳಿಕೊಂಡು ನಾನು 2 ಮಾತು ಮುಗಿತೀನಿ. ಜೈ ಭವಾನಿ, ಜೈ ಶಿವಾಜಿ, ಜೈ ಶ್ರೀ ಸಹಸ್ರಾರ್ಜುನ. ಸರ್, ಸಾಹೇಬರು ತಾವು ನೆನಪಿಸ್ಕೊಟ್ರೆ ನಮಗೆ 2000ನೇ ಇಸ್ವಿನಲ್ಲಿ ಹರಿಕೋಡೆ ಅವರು ಮಾಡಿರ್ತಕ್ಕಂಥ ಅದರೊಳಗೆ ನಾನು ಭಾಗಿಯಾಗಿದ್ದೆ. ವ್ಯವಸ್ಥೆ ಮಾಡೋದಕ್ಕೆಲ್ಲ ನಾನೇ ಮುಂದಾಗಿದ್ದೆ. ಇವಾಗ ನೀವು ಮರಾಠ ಒಂದು ನಿಯಮ ಆಗಿದೆ, ಅದು ಮರಾಠ ಹೋಗಿ ಇಡೀ ಕ್ಷತ್ರಿಯದು ಒಂದು ನಿಗಮ ಆದರೆ ಅದು ನಾವು ಕನಸು ಏನು ನೋಡಿದ್ದೀವಿ ಅದು ಒಂದು ನನಸು ನೋಡ್ಬೋದು ಅಂತ ಒಂದು ಮಾತು ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಗುರುಗಳ ಜಯಂತಿಯ ಸಂದರ್ಭದಲ್ಲಿ ವಿಶೇಷವಾದಂಥ ವಿವಿಧ ಸ್ಪರ್ಧೆಗಳನ್ನು ನಾವು ಆಯೋಜನೆ ಮಾಡಿದ್ವಿ. ಆ ಆಯೋಜನೆ ಮಾಡಿದಂಥ ಸ್ಪರ್ಧೆಗಳಿಗೆ ಬಹುಮಾನ ವಿಜೇತರಿಗೆ ಅವರಿಗೆ ಬಹುಮಾನಗಳನ್ನು ನೀಡ್ತಾ ಇದ್ದೀವಿ. ಅದರ ಪಟ್ಟಿಯನ್ನು ನಮ್ಮ ಕಾರ್ಯದರ್ಶಿಯವರು ಸಂದೀಪ್ ಹೇಮಂಸ ಭೂತೆಯವರು ಅದನ್ನು ಇಟ್ಕೊಂಡಿದ್ದಾರೆ. ಆ ಪ್ರಕಾರವಾಗಿ ಇದೀಗ ವಿಜೇತರ ಪಟ್ಟಿಯನ್ನು ನಾನು ಓದಿ ಹೇಳ್ತೀನಿ. ಅವರಿಗೆಲ್ಲರೂ ಕೂಡ ಬಹುಮಾನಗಳನ್ನು ಕ್ರಿಕೆಟರ್ಸ್ನ ಆಟಗಾರರು. ಅದೇ ರೀತಿ ಪ್ರಥಮ ಬಹುಮಾನ ಪೂಜಾರಿ ಕ್ರಿಕೆಟರ್ಸ್, SSK ಸ್ಟ್ರೈಕರ್ಸ್ ತಂಡದ ಆಟಗಾರರು. ಅವರು ಕೂಡ ವೇದಿಕೆ ಮುಂದೆ ಬರಬೇಕು. ದಯವಿಟ್ಟು ಸಮಯ ಮಿಂಚಿನಂತ ಓಡ್ತಾ ಇದೆ, ಯಾರು ಕೂಡ ಟೈಮ್ ವೇಸ್ಟ್ ಮಾಡಬಾರ್ದು, ದಯವಿಟ್ಟು ಬರಬೇಕು. ನಲ್ಲಿ ಕ್ರಿಕೆಟ್ನರು ದ್ವಿತೀಯ ಬಹುಮಾನ ಸ್ವೀಕರಿಸ್ಕೋಬೇಕು ಪ್ಲೀಸ್. ಇದು ಅರುಣ ಅರುಣ್ ಮೇರ್ವಡೆ, ಅರುಣ್ ಬೇಗ ಬರಬೇಕು. ರಾಹುಲ್ ಕಿರಣ್,
ಧನ್ಯವಾದಗಳು. ಈ ಒಂದು ಬಹುಮಾನ ವಿತರಣೆ ಮಾಡಿದ್ದಕ್ಕೆ SSK ಸಹಸ್ರಾರ್ಜುನ ಸೇವಾ ಸಮಿತಿಯ ಎಲ್ಲ ಸದಸ್ಯರಿಗೂ ಹೃದಯಪೂರ್ವಕವಾದ ಧನ್ಯವಾದ ಹೇಳ್ತಾ ಇದ್ದೀವಿ ಯುವಕ ಮಿತ್ರ ಮಂಡಳಿಯಿಂದ. गजपड़े हरिहर ಇವರಿಗೆ ಯಾಕಂದರೆ ते हमारा हरिहर ने सहस्रार्जुन मूर्तिનું लोकार्पण करेल છે તેઓને हमारा समिति कड़ेती તેઓને हमें धन्यवाद बोलता છે. सभी SSK युवा गजपड़े स्टेजने अनुकम बोलिकना हमारे एक विनंती है. सभी SSK युवा गजपड़े तेने एक सम्मान हमारा समिति कड़े थी. थर्ड प्राइज ओमकार पी मेरवाड़े जूनियर्स में, पासिंग दी बॉल सीनियर्स में. जूनियर पासिंग दी बॉल सन्निधि पवार, कीर्ति कार्पे, ओमकार पी मेवाड़े थर्ड. सीनियर्स में फर्स्ट प्राइज एम फिरोजी, सेकेंड प्राइज प्रगति सिंगरी, थर्ड प्राइज अनिता वाड़े. डाइस गेम जूनियर्स खुशी सोलंकी फर्स्ट प्राइज, सेकेंड प्राइज वैष्णवी ई मेहरवाड़े. सुनीता काटरे, थर्ड वर्षा काटरे. दैच जूनियर्स में अंकिता काटरे, कमलाकर काटारे, अनुश्री VM थर्ड प्राइज. नेक्स्ट रिंग इन द बॉटल पूजा नाकोड जूनियर्स में सीनियर्स में सेकेंड सुनीता काटरे, थर्ड वर्षा काटरे. नेक्स्ट बैलेंसिंग दी वाटर बॉटल हीट, थर्ड प्राइज अश्विनी काटवे. थर्ड अनुश्री अनुश्री VM, धनुश्री VM, थर्ड प्राइज जूनियर्स में. रिंग इन द बॉटल फर्स्ट प्राइज संजना आरती ही, जयश्री काटवे ही, थर्ड प्राइज अश्विनी काटवे. सीनियर्स में धनलक्ष्मी बद्दी, खुशी काटवे, सेकेंड संकल्प कटारे, थर्ड प्राइज.
मेहरवाड़े समाधानकर बहुमान श्रेया आर सोळंकी शिल्पा एम किरोजी आणि विशेष बहुमान पूजा नाकोड विशेष बहुमान पूजा नाकोड विशेष बहुमान पूजा नाकोड नेक्स्ट ಮಣ್ಣಿನಿಂದ ಗೊಂಬೆ ಮಾಡುವ ಸ್ಪರ್ಧೆ ಪೂರ್ವಿ ವಿ ಮೆಹರ್ವಾಡೆ ಶ್ರೇಯಾ ಆರ್ ಸೋಳಂಕಿ ಶಿಲ್ಪಾ ಎಂ ಕಿರೋಜಿ ಸ್ಪೆಷಲ್ ಪ್ರೈಸ್ ಪೂಜಾ ನಾಕೋಡ್ समाधानकर बहुमान 3 पूर्वी वी मेहरवाड़े श्रेया आर सोलंकी शिल्पा एम किरोजी ಮಣ್ಣಿನಿಂದ ಗೊಂಬೆ ಮಾಡುವ ಸ್ಪರ್ಧೆ ಕ್ಲೇ ಶೌರ್ಯ ಎಸ್ ಭೂತೆ ದೇವಾಂಶ್ ಡಿ ಭೂತೆ ಸಮೃದ್ಧಿ ಆರ್ ರಾಜೋಳಿ ಶೌರ್ಯ ಸಂತೋಷ್ ಭೂತೆ ದೇವಾಂಶ್ ದೀಪಕ್ ಭೂತೆ ಸಮೃದ್ಧಿ ಆರ್ ರಾಜೋಳಿ ಫಸ್ಟ್ ಸೆಕೆಂಡ್ ಥರ್ಡ್ ನೆಕ್ಸ್ಟ್ ಸಮಾಧಾನಕರ ಬಹುಮಾನ समाधानकर बहुमान त्रिषा आर मेहरवाड़े तनुश्री वी मेहरवाड़े अनुषा वी मेहरवाड़े रतन एम मेहरवाड़े मानवी एम मेहरवाड़े विराट आर राजोली सावंत राजोली समाधानकर बहुमान 7 जनाची आई रिपीट त्रिषा आर मेहरवाड़े तनुश्री वी मेहरवाड़े अनुषा वी मेहरवाड़े रतन एम मेहरवाड़े मानवी एम मेहरवाड़े विराट आर राजोली सावंत राजोली साधिना कॉलेज त्रिषा आर मेहरवाड़े तनुश्री वी मेहरवाड़े अनुषा वी मेहरवाड़े रतन एम मेहरवाड़े मानवी एम मेहरवाड़े विराट आर राजोली सावंत राजोली चित्रकले स्पर्धे नेक्स्ट चित्रकले स्पर्धे चित्रकले स्पर्धे फर्स्ट प्राइज विनायक एस काटवे सेकंड पवन एस मेहरवाड़े स्वयं ए मेहरवाड़े फर्स्ट विनायक एस काटवे पवन विनायक एस काटवे सेकंड पवन एन मेहरवाड़े स्वयं ए मेहरवाड़े थर्ड स्वयं ए मेहरवाड़े समाधानकर बहुमान पूर्वी ए मेहरवाड़े सुरभि वै मेहरवाड़े विराट एस किरोजी आदित्य ए मेहरवाड़े दंस एस सोलंकी दिशा डी भूते खुशी एम सोलंकी सन्निधि ए पवार सेकंड प्राइज फर्स्ट प्राइज संजय एन काटवे कमलाकर एस कटारे जल्दी जल्दी स्टेज रेकन तुम्हारो प्राइज ली जाने को बोलिकन एक विनंती है। सेकंड प्राइज आशीष ए बूते कुशल पी मेहरवाड़े सेकंड प्राइज आशीष ए बूते कुशल पी मेहरवाड़े
सेकंड प्राइज आशीष ए बूते, कुशल पी मेरवाड़े। सेकंड प्राइज आशीष ए बूते, कुशल पी मेरवाड़े। गर्ल्स पे फर्स्ट प्लेस सानवी आर के, लावण्या ए मेरवाड़े। गर्ल्स में शटल बैडमिंटन स्पर्धे फर्स्ट प्राइज सानवी आर के, सेकेंड लावण्या ए मेरवाड़े। सेकेंड प्राइज गर्ल्स में पूजा एच मेरवाड़े, धनलक्ष्मी टी बदी। सेकेंड प्राइज पूजा एच मेरवाड़े, धनलक्ष्मी टी बदी। समस्त SSK समाजना बंधु भगिनीवन्ने ಈ ಕಾರ್ಯ ಯಶಸ್ವಿಕರದಲ್ಲಿ ಸಭೆಯನ್ನೇ ಮಾರು ಹೃತ್ಪೂರ್ವಕವಾದ ಧನ್ಯವಾದ ಬೋಲುಚು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ ಪಿಪಿ ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಹಿಂದೆ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ನಯನ ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೀಕ್ಷಕರೇ, NKP ಎಂಟರ್ಪ್ರೈಸಸ್ ನಲ್ಲಿ ನಿಮ್ಮ ಫೇವರೆಟ್ ಮೊಬೈಲ್ಸ್, ಆಕ್ಸೆಸರೀಸ್, ಹೋಮ್ ಅಪ್ಲಯನ್ಸಸ್ ಗಳ ಮೇಲೆ ಭಾರಿ ಡಿಸ್ಕೌಂಟ್. ಸ್ಮಾರ್ಟ್ ಫೋನ್ಸ್, ಇಯರ್ಫೋನ್ಸ್, ಸ್ಮಾರ್ಟ್ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೀಗೆ ಎಲ್ಲವೂ ಒಂದೇ ಜಾಗದಲ್ಲಿ. ಸುಲಭ EMI ಸೌಲಭ್ಯ ಕೂಡ ಇದೆ. ಈ ಕೂಡಲೇ ಬನ್ನಿ. NKP ಎಂಟರ್ಪ್ರೈಸಸ್, ಶೋಭಾ ಟಾಕೀಸ್ ರಸ್ತೆ, ಆಂಜನೇಯ ದೇವಸ್ಥಾನದ ಎದುರು, ಹರಿಹರ. NKP ಎಂಟರ್ಪ್ರೈಸಸ್, ನಿಮ್ಮ ವಿಶ್ವಾಸದ ಅಂಗಡಿ. All new Suzuki Access, पिकअप भी, माइलेज भी शानदार क्वालिटी के साथ.